ಪ್ರೀತಿಯ ವೀಕ್ಷಕರೇ, 14 ವರ್ಷಗಳ ಹಿಂದೆ ಕನ್ನಡ ಸಿನಿಮಾದಲ್ಲಿ ಮೋಡಿ ಮಾಡಿದಂತಹ ಒಂದು ಜೋಡಿಯೊಂದು ಈಗ ಒಂದು ಸಿನಿಮಾಕ್ಕೋಸ್ಕರ ಒಂದಾಗಿದೆ. ಜೊತೆಗೆ ಯುವ ನಟಿ ಧನು ಹರ್ಷ ಎನ್ನುವಂಥವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಹೌದು, ನಾನು ಎಡಗೈ ಅಪಘಾತಕ್ಕೆ ಕಾರಣ ಎನ್ನುವಂತಹ ಸಿನಿಮಾ ಬಗ್ಗೆ ಮಾತನಾಡ್ತಿದ್ದೀನಿ. ಜೂನ್ 13ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ದೂದ್ಪೇಡ ನಟ ದಿಗಂತ್ ಅವರಿದ್ದಾರೆ, ಧನು ಹರ್ಷ ಅವರಿದ್ದಾರೆ. ಸರ್, ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಗೆ ನಡೀತಿದೆ ಸರ್ ಸಿನಿಮಾ ಪ್ರಚಾರ ಎಲ್ಲ? ಪ್ರಚಾರ ಜೋರಾಗಿ ನಡೀತಾ ಇದೆ. ನಾವೇನೋ ಚಿಕ್ಕದಾಗಿ ಟೀಸರು ಹಾಡು ಎಲ್ಲ ಬಿಟ್ಟಿದ್ವಿ, ಅದು ಎಲ್ಲರಿಗೂ ಈಗ ತಲುಪಿದೆ. ತುಂಬ ಜನ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಸೊ ಖುಷಿಯಾಗಿದ್ದೀವಿ ನಾವೆಲ್ಲ, ನಮ್ಮ ಇಡೀ ತಂಡ. ಓಕೆ, ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಿದ್ದೀರಾ, ಹೇಗಿದೆ ಇಂಡಸ್ಟ್ರಿ? ನನಗೆ ತುಂಬಾ ಒಳ್ಳೆ ವೆಲ್ಕಮ್ ಸಿಕ್ಕಿದೆ. ಒಳ್ಳೆ ತಂಡದ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು. ಆ್ಯಂಡ್ ನಮ್ಮ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸರ್ ಹೇಳ್ದಂಗೆ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸರ್, ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಬೇಕು. ನೀವು ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರಿ, ನಾನು ಐಂದ್ರಿತಾ ರೈ ಅವ್ರನ್ನ ಮೀಟ್ ಮಾಡಿಲ್ಲ ಅಂತಂದ್ರೆ ನಿಧಿ ಸುಬ್ಬಯ್ಯ ಅವ್ರನ್ನ ಮೀಟ್. ಆ ತಮಾಷೆಗೆ ಅಂತ ಹೇಳಿದ್ದು, ಅದನ್ನ ನೀವು ನೋಡಿಲ್ಲ. ಅಲ್ಲ, ಬಟ್ ಮನೇಲಿ ಹೇಗಿತ್ತು ಅಂತ ರೆಸ್ಪಾನ್ಸ್, ಮನೇಲಿ ರೆಸ್ಪಾನ್ಸ್ ಹೇಗಿತ್ತು? ಐಂದ್ರಿತಾ ನಿಧಿ ಅವರೆಲ್ಲ ಫ್ರೆಂಡ್ಸ್ ಅವರು. ಓಕೆ, ಏನು ಹೇಳಿಲ್ಲ? ಏನು ಹೇಳಿಲ್ಲ, ರಾಜಾತಿಥ್ಯ ಏನು ಇರಲಿಲ್ಲ. ಇಲ್ಲ. ನಾನು ತಮಾಷೆಗೆ ಅಂತ ಹೇಳಿ ಆಮೇಲೆ ನಾನು ಐಂದ್ರಿತಾ ತುಂಬಾ ಇಷ್ಟಪಡ್ತೀನಿ ಅಂತ ಹೇಳಿದೆ. ನೀವು ಅದೆಲ್ಲ ನೋಡಿಲ್ಲ? ಇಲ್ಲ, ಅದೆಲ್ಲ ನೋಡಿದೀವಿ. ಬಟ್ ಸುಮ್ಮನೆ ಒಂದು ತಮಾಷೆಗೆ ಹೇಳಿದ್ರು ಕೂಡ ಮನೇಲಿ ಇಲ್ಲ. ನಮ್ಮ ಮನೆಯವ್ರು ಆ ಥರ ಎಲ್ಲ ಇಲ್ಲ. ಓಕೆ, ಎಡಗೈ ಅಪಘಾತಕ್ಕೆ ಕಾರಣ ಏನ್ ಸರಿ ಸಿನಿಮಾ ಕತೆ? ಅಂದರೆ ಇದು ಒಂದು ಲೈನಲ್ಲಿ ಹೇಳಬೇಕು ಅಂದರೆ, ಪ್ರಪಂಚದಲ್ಲಿ ಬರೀ ಒಂದು 7ರಿಂದ 10% ಮಾತ್ರ ನ್ಯಾಚುರಲಿ ಅವ್ರು ಲೆಫ್ಟ್ ಹ್ಯಾಂಡನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ನಮ್ಮ ಹಿಂದೂ ಇದರಲ್ಲಂತೂ ಏನು ಮಾಡ್ತಾರೆ ಅಂದರೆ, ಬಲಗೈನೇ ಬಳಸಬೇಕು ಅಂತ ಕೆಲವರಿಗೆಲ್ಲ ಕಟ್ ಹಾಕಿ ಚಿಕ್ಕ ಮಕ್ಕಳಿಗೆ ಆ ಥರದ್ದೆಲ್ಲ ತುಂಬ ಮಾಡಿದ್ದು ಇದೆ. ಇವಾಗಲೂ ಮಾಡ್ತಾನೆ ಇರ್ತಾರೆ, ಅಂದರೆ ಬಲಗೈ ಬಳಸು ಅಂತ. ಸೊ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ, ತುಂಬ ಫೋರ್ಸ್ ಮಾಡಿದಾಗ ಅದು ಸೈಂಟಿಫಿಕಲಿ ಪ್ರೂವನ್, ನೀವು ಆನ್ಲೈನಲ್ಲೆಲ್ಲ ನಿಮಗೆ ಸಿಗುತ್ತೆ. ಅದು ನಿಮಗೆ ಬ್ರೈನಲ್ಲಿ ಅದೊಂಥರ ಅಂದರೆ ರಾಂಗ್ ಸಿಗ್ನಲ್ ಕೊಡುತ್ತೆ ನಿಮಗೆ. ಸೊ ಆ ಥರ ಕೆಲವರು ಏನೇನೋ ಆಗ್ಬೋದು ಅಂತ. ಅಂದರೆ ಇದು ನಮ್ಮದು ನಾವು ಸಿನಿಮಾ ಲಿಬರ್ಟಿ ತೊಗೊಂಡು ಮಾಡಿರೋ ಕತೆ. ಬಟ್ ಆ ಥರ ಮಾಡಬಾರ್ದು ಒಂದು. ಇನ್ನೊಂದು, ಬರೀ 7ರಿಂದ 10% ಎಡಗೈ ಬಳಸೋರು, ನ್ಯಾಚುರಲ್ ಆಗಿ ಬಳಸೋರು ಇದ್ದಾರೆ. ಆಮೇಲೆ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಅಷ್ಟೇ, ನೀವು ಸಿಸರ್ ಇರ್ಬೋದು, ಆಮೇಲೆ ಅವ್ರು ಬರೆಯೋ ಈ ಲೆಫ್ಟ್ ಹ್ಯಾಂಡರ್ಸು ಈ ಕಡೆಯಿಂದ ಬರಿತಾ ಹೋದರೆ ಅವರಿಗೆ ಆ ಬರೆದಿರೋದು ಅಕ್ಷರಗಳೇ ಕಾಣಲ್ಲ. ಸೊ ಈ ಥರ ಹಲವಾರು ವಿಷಯ ಬರೀ ರೈಟ್ ಹ್ಯಾಂಡರ್ಸಿಗೆ ಈ ಪ್ರಪಂಚದಲ್ಲಿ ಡಿಸೈನ್ ಆಗಿದೆ. ಅದನ್ನು ಇಟ್ಕೊಂಡು ಒಂದು ಕಥೆನ ಮಾಡಿರೋದು. ಅದೇ ಎಡಗೈಯೇ ಅಪಘಾತಕ್ಕೆ ಕಾರಣ. ಅಂದರೆ ಅವನು ಬಲಗೈ ಆಗಿದ್ರೆ ಅಷ್ಟು ಅಪಘಾತ ಆಗ್ತಾ ಇರಲಿಲ್ಲ ಅಂತ ಒಂದು ಕತೆ. ನಿಮ್ಮ ಪಾತ್ರ ಹೇಗಿದೆ? ಸಾಮಾನ್ಯವಾಗೇ ಒಂದು ಕಥೆಯಲ್ಲಿ ಫೀಮೇಲ್ ಲೀಡ್ಗೆ ಈ ಥರ ಒಂದು ಕ್ಯಾರೆಕ್ಟರ್ ನೀವೆಲ್ಲೂ ನೋಡಿರಲ್ಲ. ಆ್ಯಂಡ್ ತುಂಬ ಅನ್ಯೂಶುವಲ್, ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲ ನವರಸಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ಕಿದೊಂದು ಆಪರ್ಚುನಿಟಿ ಇದು ನನಗೆ. ಇಲ್ಲಿವರೆಗೂ ಯಾರ್ಯಾರು ನೋಡಿದಾರೋ, ತೋರಿಸಿದಾರೋ ಡೈರೆಕ್ಟರ್, ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಎಸ್. ಓಕೆ ಸರ್, ಈ ಸಿನಿಮಾ ಕತೆ ಸೃಷ್ಟಿಯಾಗಿದ್ದು ಹೇಗೆ, ಯಾವಾಗ ಅಂತ? ಅದು ನಮ್ಮ ಡೈರೆಕ್ಟ್ರು ಸಮರ್ಥ್ ಅವರ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ. ಆತ ಲೆಫ್ಟಿ. ಸೊ ಅವನು ಯಾವುದೋ ಒಂದು ದಿವಸ ಅವನು ಲೆಫ್ಟ್ ಹ್ಯಾಂಡರ್ ನೋವನ್ನೆಲ್ಲ ಹೇಳ್ಕೊತಾ ಇದ್ದಾಗ, ಅಂದರೆ ಮನೇಲೂ ಅಷ್ಟೇ ಅವರಿಗೆಲ್ಲ ಕಟ್ಟಾಕಿ ಬಲಗೈ ಬಳಸಿ ಅದು ಇದು ಎಲ್ಲ ಮಾಡಿರ್ತಾರೆ. ಆಮೇಲೆ ಏನೇ ಇರ್ಬೋದು, ಪ್ರಸಾದ ಬಲಗೈಯಿಂದ ತಗೋ, ಈ ಥರದ್ದೆಲ್ಲ ಸುಮಾರು ಹೇಳಿದ್ದಾರೆ. ಬಟ್ ಅವ್ರದ್ದು ನ್ಯಾಚುರಲ್ ಹ್ಯಾಂಡ್ ಎಡಗೈ ಆದಾಗ ಸುಮಾರು ಅವ್ರ ಕಷ್ಟಗಳನ್ನು ಫೇಸ್ ಮಾಡಿದ್ದನ್ನು ಈ ನಮ್ಮ ಡೈರೆಕ್ಟ್ರ್ ಹತ್ರ ಶೇರ್ ಮಾಡಿದಾಗ, ಡೈರೆಕ್ಟ್ರು ಇದು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಒಂದು ಕಥೆ ಮಾಡಿ ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಇದು ನಮ್ಮ ಡೈರೆಕ್ಟ್ರ್ ಕ್ಲೋಸ್ ಫ್ರೆಂಡ್ ಕತೆ ಅದು ಆ್ಯಕ್ಚುಲಿ. ಓಕೆ ಸರ್, ನೀವು ರೈಟ್ ಹ್ಯಾಂಡ ಲೆಫ್ಟ್? ನಾ ರೈಟ್ ಹ್ಯಾಂಡು. ಈ ಸಿನಿಮಾದಲ್ಲಿ ಅಂದರೆ ಎಡಗೈ ತುಂಬ ಕಷ್ಟ, ನಾವು ಗೊತ್ತಿಲ್ಲದೆ ಮಾಡೋವಂಥದ್ದು. ಸೊ ಹೇಗೆ ಅನ್ನಿಸ್ತು ಪಾತ್ರ ಮಾಡೋವಂಥದ್ದು? ಅಂದರೆ ಆ್ಯಕ್ಟಿಂಗ್ ಇರ್ಬೋದು, ಬಟ್ ಕರೆಕ್ಟ್. ಅದೇ ಏನಾಗುತ್ತೆ ಅಂದರೆ, ನಮಗೆ ನಾನು ಡೈರೆಕ್ಟ್ ಹೇಳ್ತಾ ಇದ್ರು ಸೆಟ್ಟಲ್ಲಿ ಬಂದಾಗೆಲ್ಲ, ಆದಷ್ಟು ಲೆಫ್ಟ್ ಹ್ಯಾಂಡೇ ಬಳಸಿ. ನೀವು ತಿಂಡಿ ತಿಂತಾ ಇದ್ರು ಸೆಟ್ಟಲ್ಲಿ ಶಾರ್ಟ್ ತೆಗೆದೇ ಇದ್ದಾಗಲೂ ಆದಷ್ಟು ಲೆಫ್ಟ್ ಹ್ಯಾಂಡ್ ಬಳಸೋದಕ್ಕೆ ಟ್ರೈ ಮಾಡಿ, ನೀವು ಫೋನ್ ಯೂಸ್ ಮಾಡೋದು ಲೆಫ್ಟ್ ಹ್ಯಾಂಡಲ್ಲಿ, ಆ ಥರದ್ದು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಅದನ್ನು ಮಾಡ್ತಾ ಅದು ನನಗೆ ಸೀನಲ್ಲೆಲ್ಲ ಒಂದೊಂದು ಸತಿ ಸಡನ್ನಾಗಿ ರೈಟ್ ಹ್ಯಾಂಡ್ ಬಂದುಬಿಡೋದು. ಅಂದರೆ ನಾವು ತುಂಬ ಚೆನ್ನಾಗಿ ಮಾಡಿರ್ತೀವಿ, ಡೈಲಾಗ್ಸ್ ತುಂಬ ಚೆನ್ನಾಗಿ ಆಗಿರುತ್ತೆ, ಆಮೇಲೆ ಸೀನ್ ಎಲ್ಲ ಕೋಆರ್ಡಿನೇಷನ್ ಎಲ್ಲ ಚೆನ್ನಾಗಿರುತ್ತೆ.
ಬಟ್ ನಾನು ಯಾವುದೋ ಒಂದರಲ್ಲಿ ಬಲಗೈ ಬಳಸ್ಬಿಟ್ಟಿರ್ತೀನಿ. ಸೊ ಅದೊಂದು ಕಾರಣದಿಂದ ಮತ್ತೆ ರೀಟೇಕ್ ಮಾಡಬೇಕು. ಈ ಥರ ನಮ್ಮದು ಸುಮಾರು ರೀಟೇಕ್ ಆಗ್ತಾಯಿತ್ತು. ಅದೆಲ್ಲ ಒಂದು ಸ್ವಲ್ಪ ಕಷ್ಟ ಆಯಿತು. ಅಂದರೆ ಅಯ್ಯೋ ಅಷ್ಟು ಚೆನ್ನಾಗಿ ಬಂದಿತ್ತು, ಇದೇನು ಮಾಡೋಕ್ಕಾಗಲ್ವ ಅಂದರೆ ಇಲ್ಲ, ಇದು ನೀವು ರೈಟ್ ಹ್ಯಾಂಡ್ ಬಳಸ್ಬಿಟ್ಟಿದ್ದೀರಾ. ಸೊ ಈ ಥರದ್ರಲ್ಲಿ ನಮಗೆ ಒಂದಷ್ಟು ರೀಟೇಕ್ಸ್ಗಳಾಯಿತು. ಅದು ಬಿಟ್ಟರೆ ನಾನು ಹೇಳಿದಾಗೆ ಒಂದು ರೆಗ್ಯುಲರಾಗಿ ಲೆಫ್ಟ್ ಹ್ಯಾಂಡೇ ಬಳಸ್ತಾ ಇದ್ದೆ. ಸೆಟ್ಟಿಗೆ ಬಂದ ತಕ್ಷಣ ಆದಷ್ಟು ಲೆಫ್ಟ್ ಹ್ಯಾಂಡಲ್ಲೇ ಎಲ್ಲ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಬಟ್ ಕಷ್ಟ, ನಮ್ಮ ನ್ಯಾಚುರಲ್ ಹ್ಯಾಂಡೇ ಬಂದ್ಬಿಡುತ್ತೆ. ಸಿನಿಮಾ ಮುಗಿದ ನಂತರದಲ್ಲಿ ಹ್ಯಾಂಗ್ ಓವರ್ ಏನಾದ್ರು ಇತ್ತಾ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ಮಾಡಿ ಮಾಡಿ? ಅಯ್ಯೋ ತುಂಬ ಇತ್ತು. ಅದು ಏನಂದರೆ ನಾವು ಅಲ್ಲಿ ನೈಟ್ ಶೂಟೇ ಜಾಸ್ತಿ. ಈ ಸಿನಿಮಾ ನಡೆಯೋದು ಒಂದು 2 ಡೇಸಲ್ಲಿ ನಡೆಯೋಂಥ ಕತೆ. ಸೊ ಹಾಗಾಗಿ ನಾವು ಇಡೀ ಸಿನಿಮಾನ ಹೆಚ್ಚಿನ ಭಾಗ ಅಂದರೆ ಒಂದು 70% ನಾವು ನೈಟ್ ಶೂಟ್ ಮಾಡಿದ್ದೀವಿ. ಆ ನೈಟ್ ಶೂಟು ಹೆಂಗೆ ಅಂದರೆ 6 ಗಂಟೆಯಿಂದ 2 ಗಂಟೆ ತನಕ ಅಲ್ಲ, ಸಂಜೆ 6ರಿಂದ 2, ಬೆಳಗಿನ ಜಾವ 2 ಅಲ್ಲ, 6ರಿಂದ ಬೆಳಗಿನ ಜಾವ 6. ಸೊ ಅದು ತುಂಬ ಸ್ಟ್ರೈನ್ ಆಗೋದು. ಆ ಥರ ನಾವು ಒಂದು 20-25 ಡೇಸ್ ಶೂಟ್ ಮಾಡಿದ್ವಿ. ಆಮೇಲೆ ನಿಮ್ಮದು ಇಡೀ ಸ್ಲೀಪ್ ಸೈಕಲ್ಲೇ ಚೇಂಜ್ ಆಗಿರುತ್ತೆ. ಸೊ ಅದು ಬೆಳಿಗ್ಗೆನೋ ರಾತ್ರಿನೋ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಲೆಫ್ಟ್ ಹ್ಯಾಂಡ್ ಬಳಸಿ ನಾನು ರೈಟ್ ಹ್ಯಾಂಡೋ ಲೆಫ್ಟ್ ಹ್ಯಾಂಡೋ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಥರದ್ದೆಲ್ಲ ಒಂದಷ್ಟು ಕನ್ಫ್ಯೂಷನ್ ಇತ್ತು. ಓಕೆ, ಮೆಂಟಲಿ ಏನಾದರೂ ಒಂದು ಸ್ಟ್ರೆಸ್ ಆಗಿದೆಯಾ ಸರ್? ಅಂದರೆ ಈಸಿಯಾಗಿ ಮಾಡ್ಕೊಳ್ಳುವಂತಹ ಕೆಲಸ ಬೇಗ ಆಗಲ್ವಲ್ಲ? ಆ ಥರ ಅಂದರೆ ಸೀನಲ್ಲಿ ಎಲ್ಲದಕ್ಕೂ ನಾನು ಲೆಫ್ಟ್ ಹ್ಯಾಂಡ್ ಬಳಸಬೇಕು, ಲೆಫ್ಟ್ ಹ್ಯಾಂಡೇ ನನಗೆ ಏನೋ ಒಂದು ಸನ್ನಿವೇಶದಲ್ಲಿ ಲೆಫ್ಟ್ ಹ್ಯಾಂಡ್ ಕೊಡಬೇಕು, ಆಮೇಲೆ ಈ ಕಡೆ ಬಂದು ಲೆಫ್ಟಲ್ಲಿ ಬರೀಬೇಕು, ಈ ಥರದ್ದೆಲ್ಲ ಇದ್ದಾಗ ಕಷ್ಟ ಆಗುತ್ತೆ. ಸೊ ಅದೊಂದು ಒಂದು ಕಷ್ಟ ಆಯಿತು. ಬಿಟ್ಟರೆ ಇಟ್ಸ್ ನಾಟ್ ಲೈಕ್ ಅ ಮೇಜರ್ ಕಷ್ಟ. ಇದು ಹೇಗನ್ಸುತ್ತೆ ನೀವು ಈ ಸಿನಿಮಾದ ಭಾಗ ಆಗಿರುವಂಥದ್ದು? ಅಂದರೆ ಕಂಟೆಂಟ್ ಓರಿಯೆಂಟ್ ಸಿನಿಮಾ, ನಿಮಗೆ ಇಂಡಸ್ಟ್ರಿಗೆ ಬರ್ತಿದ್ದೀರಾ, ಒಂದು ಒಳ್ಳೆ ಕತೆ ಸಿಕ್ಕಿದೆ. ನಾನು ರಂಗಭೂಮಿ ಕಲಾವಿದೆ. ರಂಗಭೂಮಿ ಮುಖಾಂತರ ನನಗೆ ಅವಕಾಶ ಕೂಡ ಸಿಕ್ಕಿದ್ದು. ಸೊ ಅಲ್ಲಿ ನಾನು ಮಾಡಿರೋ ಪಾತ್ರಗಳಿಗೆಲ್ಲದಕ್ಕೂ ಆ ಒಂದು ನಾಟಕದಲ್ಲಿ ಪರ್ಪಸ್ ಇರುತ್ತೆ, ಇಂಟೆಂಟ್ ಇರುತ್ತೆ. ಸಿನಿಮಾದಲ್ಲೂ ನಾನು ಮಾಡೋ ಕಥೆಗಳಲ್ಲಿ ಆ ರೀತಿಯೇ ಇರಬೇಕು, ನಾನು ಮಾಡೋ ಕ್ಯಾರೆಕ್ಟರ್ಗಳಿಗೆ ಒಂದು ಒಳ್ಳೆ ಪರ್ಪಸ್ ಇರಬೇಕು ಕಥೆಯಲ್ಲಿ ಅಂತಲೇ ನಾನು ಕನಸಿದ್ದಿದ್ದು. ಆ್ಯಂಡ್ ಇದು ನನ್ನ ಮೊದಲನೇ ಚಿತ್ರ. ಆ್ಯಂಡ್ ಮೊದಲನೇ ಚಿತ್ರದಲ್ಲೇ ಈ ಥರ ಒಂದು ಕ್ಯಾರೆಕ್ಟರ್ ನಂಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಆ್ಯಂಡ್ ಐ ಹೋಪ್ ಐವ್ ಡನ್ ಜಸ್ಟಿಸ್ ಟು ಇಟ್. ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಪಾತ್ರ ಸಿಕ್ಕಿರೋದು. ಆ್ಯಂಡ್ ತುಂಬ ಕಲ್ತಿದ್ದೀನಿ ಕೂಡ ದಿಗಂತ್ ಸರ್ ಜೊತೆ. ನಂದು ಪರ್ಫಾರ್ಮೆನ್ಸಸ್ ಏನೇನಿತ್ತೋ ಸರಿಂದ ತುಂಬ ಕಲಿಯೋದಿದೆ. ಆ್ಯಂಡ್ ನಾನು ಅಬ್ಸರ್ವ್ ಮಾಡುವೆ ಸರ್ ಆ್ಯಕ್ಟಿಂಗ್ ಮಾಡುವಾಗ ಡೈಲಾಗ್ ಇಲ್ದಿರೋ ಸೀನ್ಸಲ್ಲೂ ಕೂಡ ಎಷ್ಟು ಚೆನ್ನಾಗಿ ಆ ಕ್ಯಾರೆಕ್ಟರ್ನ ಕ್ಯಾರಿ ಮಾಡೋರಂದರೆ ಅದು ಆ್ಯಸ್ ಅನ್ ಆ್ಯಕ್ಟರ್ ಅದೊಂದು ಸ್ವಲ್ಪ ಕಷ್ಟ. ಬಿಕಾಸ್ ಆ ಸ್ಟಿಲ್ನೆಸ್ಸಲ್ಲೂ ಆ ಒಂದು ಕ್ಯಾರೆಕ್ಟರ್ ತೋರಿಸ್ಬೇಕು. ಆ್ಯಂಡ್ ಹಿ ಡಸ್ ಇಟ್ ಸೋ ವೆಲ್. ಆ್ಯಂಡ್ ಕಾಮಿಕ್ ಟೈಮಿಂಗ್ ಸರ್ದು ಎಷ್ಟು ಚೆನ್ನಾಗಿದೆ. ಇದು ಡಾರ್ಕ್ ಹ್ಯೂಮರ್ ಇರೋಂಥ ಒಂದು ಕತೆ. ಆ್ಯಂಡ್ ಆ ಒಂದು ಜಾನ್ರ ಇಟ್ಸ್ ಪ್ರಿಟಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೋರ್. ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ತುಂಬ ನೋಡಿ ಕಲಿಯೋದಿದೆ ನನಗೆ ಸರಿಂದ. ವೆರಿ ಹ್ಯಾಪಿ ಐ ಗಾಟ್ ಟು ವರ್ಕ್ ವಿತ್ ಹಿಮ್. ಓಕೆ ಸರ್, ಇವಾಗ ನಾವು ಬೇರೆ ಭಾಷೆಯಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂದರೆ ತುಂಬ ಇಷ್ಟಪಡ್ತೀವಿ. ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನೆಲ್ಲ ಹಾಕೋದು ಜಾಸ್ತಿ ಆಗ್ತಿದೆ. OTT ಅದನ್ನು ನೋಡುವಂಥವರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಬಟ್ ಕನ್ನಡದಲ್ಲಿ ನಾವು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತೀವಿ ಅಂತಂದರೆ ನಿರ್ಮಾಪಕರ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಅಥವಾ ಜನರು ಥಿಯೇಟ್ರಿಗೆ ಬರಲ್ಲ ಅಂತಾರೆ. ಹೌದು, ಅಂದರೆ ನಮ್ಮ ಸಿನಿಮಾದಲ್ಲೇ ಆಯಿತು. ನಮಗೊಬ್ಬರು ಪ್ರೊಡ್ಯೂಸರ್ ಮೊದಲು ನಾವು ಫೋಟೋಶೂಟ್ ಎಲ್ಲ ಮಾಡಿದಾಗ ಸಿನಿಮಾ ಸ್ಟಾರ್ಟ್ ಮಾಡಿ ಒಂದು 2-3 ಡೇಸಿಗೆ ಪ್ರೊಡ್ಯೂಸರು ಬ್ಯಾಕ್ಔಟ್ ಆದರು. ಅದು ಏನು ಕಾರಣ ಅಂತ ಗೊತ್ತಿಲ್ಲ. ಬಹುಶಃ ಇದೇ ಹೀಗೆ ಹೇಳಿರ್ತಾರೆ, ಇಂಡಸ್ಟ್ರಿಲಿ ಯಾರೋ ತುಂಬಿಸಿರ್ತಾರೆ ಮಾತು, ಈ ಥರ ಸಿನಿಮಾದ ಸಬ್ಜೆಕ್ಟ್ನೆಲ್ಲ ಕೈಗೆ ತೊಗೊಂಬೇಡಿ ಪ್ರಾಜೆಕ್ಟ್ನ ಅಂತೆಲ್ಲ ಹೇಳಿರ್ತಾರೆ. ಸೊ ಹಾಗಾಗಿ ಆ ಪ್ರೊಡ್ಯೂಸರು ಹೋದರು. ಆಮೇಲೆ ಇನ್ನೊಬ್ಬರು ಪ್ರೊಡ್ಯೂಸರ್ ಬರೋದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಆಯಿತು. ಸೊ ಸಾಕಷ್ಟು ನಾವು ಇದನ್ನು ಕಷ್ಟನ ಅನುಭವಿಸಿದ್ವಿ. ಯಾಕೆ ಅಂದರೆ ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇನ್ನು ಮುಂದೂ ಕೂಡ ಫೇಸ್ ಮಾಡ್ಬೋದು. ಅದೇ ನೀವು ಹೇಳಿದಾಗೆ ಜನ ಇವಾಗೆಲ್ಲ ಥಿಯೇಟ್ರಿಗೆ ಹೇಗೆ ಬರ್ತಾರೆ ಅಂದರೆ ಇದೊಂದು 50-100 ಕೋಟಿ ಸಿನಿಮಾ, ಬಜೆಟ್ ಸಿನಿಮಾ ಆದರೆ ಮಾತ್ರ ಥಿಯೇಟ್ರಿಗೆ ಬಂದು ನೋಡ್ತಾರೆ. ಇನ್ನೆಲ್ಲ ಆಯಿತು ಮನೆಗೆ ಬರುತ್ತಲ್ಲ, ಮನೇಲೇ ಕುತ್ಕೊಂಡು ನೋಡೋಣ, ಆ ಥರ ಒಂದು ಮೆಂಟ್ಯಾಲಿಟಿ ಬಂದ್ಬಿಟ್ಟಿದೆ ಜನಕ್ಕೆ. ಸೊ ಅದನ್ನು ಹೇಗೆ ಬದಲಾಯಿಸೋದು ಅಂತ ನನಗೂ ಗೊತ್ತಿಲ್ಲ. ಬಟ್ ಒಳ್ಳೆ ಸಿನಿಮಾಗಳು ಥಿಯೇಟ್ರಲ್ಲಿ ಓಡಿದೆ. ಅಂದರೆ ನೀವು ಶಾಕಾಹಾರಿನೇ ಇರ್ಬೋದು, ಬ್ಲಿಂಕ್ ಇರ್ಬೋದು, ಅದು ಕೂಡ ವರ್ಡ್ ಆಫ್ ಮೌತಿಂದ ಸ್ಪ್ರೆಡ್ ಆಗಿ ಒಂದಷ್ಟು ಜನ ಹೋಗಿ ಥಿಯೇಟ್ರಲ್ಲಿ ನೋಡಿದ್ದಾರೆ. ಸೊ ನಮಗೂ ಆ ಒಂದು ಭರವಸೆ ಇದೆ, ನಮ್ಮ ಕಂಟೆಂಟ್ ಚೆನ್ನಾಗಿದೆ, ಜನ ಅಟ್ಲೀಸ್ಟ್ ವರ್ಡ್ ಆಫ್ ಮೌತು ಅಂದರೆ ಓಪನಿಂಗ್ ಡೇನೇ ಮುಗಿಲು ಬಿದ್ದು ಬರದೇ ಇದ್ರೂ ಅಟ್ಲೀಸ್ಟ್ ಕಂಟೆಂಟ್ ವೈಸ್ ಚೆನ್ನಾಗಿದೆ ಅಂತ ಮಾತಾಡಿಕೊಂಡು ಸಿನಿಮಾ ನೋಡೋಕ್ಕೆ ಬರ್ತಾರೆ ಅಂತ ಒಂದು ಭರವಸೆ ಇದೆ. ಅಂದರೆ ತೆಲುಗು ತಮಿಳು ಸಿನಿಮಾ ಒಂದು ಒಳ್ಳೆ ಸಿನಿಮಾ ಬಂತು ಅಂತಂದರೆ ಜನ ಅಯ್ಯೋ ನಮ್ಮ ಕನ್ನಡದಲ್ಲಿ ಯಾಕೆ ಈ ಥರ ಸಿನಿಮಾ ಬಂತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಮ್ಮ ಕನ್ನಡ ನಿರ್ದೇಶಕರು ಏನು ಮಾಡ್ತಾ ಇದ್ದಾರೆ, ಒಂದೇ ಥರದ ಕತೆಗಳು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ವಾಸ್ತವ ಹೀಗಿದೆ. ಅದೇ
ನಮ್ಮ ನಿಜ ನೀವು ಈ ಸೌತ್ ಇಂಡಿಯಾದಲ್ಲಿ ನೋಡಿದ್ರೆ ನಮ್ಮ ಕನ್ನಡ ಆಡಿಯನ್ಸೇ ತುಂಬ ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಇದೆ. ಸೊ ಅದೇ ಒಂದು ಮಲಯಾಳಂ ಸಿನಿಮಾ ಬಂದರೆ ಅದನ್ನು ಹೋಗಿ ನೋಡ್ತಾರೆ ನಮ್ಮ ಕನ್ನಡಿಗರು. ಬಟ್ ನಮ್ಮ ಕನ್ನಡದಲ್ಲೇ ವಿಭಿನ್ನವಾಗಿ ನಾವು ಕೊಡೋದಕ್ಕೆ ಟ್ರೈ ಮಾಡಿದ್ರೆ ಅದನ್ನು ಅಷ್ಟು ನೋಡೋದಕ್ಕೆ ಹೋಗಲ್ಲ. ಸೊ ಇದ್ರ ಜೊತೆಗೆ ಸರ್, ಈಗ ಬೇರೆ ಭಾಷೆಗಳ ನಟರು ಅವ್ರ ಅಭಿಮಾನಿಗಳಿಗೋಸ್ಕರ ಅನ್ನೋದಕ್ಕಿಂತ ಹೆಚ್ಚಾಗಿ ಕಂಟೆಂಟ್ಗಳಿಗೆ ಒತ್ತು ಕೊಡ್ತಾರೆ. ಈಗ ಆ ಸಿನಿಮಾಗಳೇ ಹಿಟ್ ಆಗುತ್ತೆ. ನಮ್ಮಲ್ಲಿ ಆ ಪ್ರಯತ್ನ ಯಾಕೆ ಆಗ್ತಿಲ್ಲ ಅಂತ? ಅಲ್ಲ, ಅದರಲ್ಲೂ ಈ ಬೇರೆ ಭಾಷೆಯಲ್ಲೂ ತುಂಬ ಕಮರ್ಷಿಯಲ್ ಸಿನಿಮಾಗಳು ಬರುತ್ತೆ, ಒಂದೇ ಥರ ಇರುತ್ತೆ. ನೀವು ಅದು ಒಂದಷ್ಟು ದೊಡ್ಡ ದೊಡ್ಡ ನಟರ ಸಿನಿಮಾಗಳೇ, ಅದು ಒಂದು 10 ಸಿನಿಮಾ ನೋಡಿದ್ರೆ 10 ಒಂದೇ ಥರ ಇರುತ್ತೆ. ಸೊ ಅದರಲ್ಲಿ ಏನಂದರೆ ಈ ಥರ ಇದೇನೆಂದರೆ ನನ್ನ ಪ್ರಕಾರ ಈ ಥರ ಸಿನಿಮಾಗಳು ಅಂದರೆ ಒಂದು ಕಡಿಮೆ ಬಜೆಟಿನ ಸಿನಿಮಾ, ಆಮೇಲೆ ಎಕ್ಸ್ಪೆರಿಮೆಂಟ್ ಥರದ ಸಿನಿಮಾಗಳೇ ಒಂದು ಬ್ರಿಡ್ಜ್ ಆಗಿ ನಿಂತಿರೋ ಅಂಥದ್ದು ಚಿತ್ರರಂಗಕ್ಕೆ. ಅಂಥ ಸಿನಿಮಾಗಳು ಇವಾಗ ಯಾರೂ ಜಾಸ್ತಿ ಸಪೋರ್ಟ್ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ಸೊ ಅವಾಗೇನಾಗುತ್ತೆ, ಇದು ದೊಡ್ಡ ದೊಡ್ಡ ಸಿನಿಮಾಗಳು ಮಾತ್ರ ಇವಾಗ ನಾವು ಆ ಬ್ರಿಡ್ಜಿಗೆ 2 ಪಿಲ್ಲರ್ಗಳು ಮಾತ್ರ ಇದೆ, ಆ ರೋಡು ನಾವು. ಸೊ ಅದನ್ನು ಈಗ ಜನ ಸಪೋರ್ಟ್ ಮಾಡ್ತಾ ಇಲ್ಲ. ಅಂದರೆ ಪ್ರೊಡ್ಯೂಸರ್ಸು ಆ ಥರ ಸಿನಿಮಾಗಳಿಗೆ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದು ಒಂದು ಆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗೋ ಸ್ಟೇಜಲ್ಲಿದೆ. ಇದ್ರ ಜೊತೆಗೆ ನಿಮ್ಮ ಸಿನಿಮಾಕ್ಕೋಸ್ಕರ ಒಂದು ವಿಶೇಷವಾಗಿ ಏನೋ ಪೆನ್ಸಿಲು ಇದೆಲ್ಲ ರೆಡಿ ಮಾಡಿಸಿದಾರಂತೆ, ಇದನ್ನ ತೋರಿಸ್ಕೊಡ್ಬೋದಾ ಸರ್? ಆ್ಯಕ್ಚುಲಾಗಿ ಈಗ ಲೆಫ್ಟ್ ಹ್ಯಾಂಡ್ ಅವರಿಗೋಸ್ಕರ ಮಾಡೋ ಅವಶ್ಯಕತೆ ಇದೆಯಾ ಈ ಥರದ್ದು ಡಿಸೈನ್ ಮಾಡೋ? ಖಂಡಿತ ಇದೆ. ಯಾಕೆ ತುಂಬ ಜನ ಇದು ನಾವು ಸಿನಿಮಾದಲ್ಲಿ ಬಳಸಿ ಎಲ್ಲೋ ಹಾಕಿದ್ವಿ, ಇದು ನೋಡಿ ನಿಮಗೆ ಅಕ್ಷರ ಕಾಣಲ್ಲ. ಇಲ್ಲಿ ರೈಟ್ ಹ್ಯಾಂಡರ್ಸಿಗೆ ನೀವು ಇಲ್ಲಿಂದ ಹಿಂಗೆ ಎಡಗಡೆಯಿಂದ ಬಲಗಡೆ ಬರಿತಾ ಹೋಗ್ತೀರಾ, ನಿಮಗೆ ನೀಟಾಗಿ ಕಾಣುತ್ತೆ. ಇವರಿಗೆ ಹಿಂಗೆ ಬರಿಬೇಕಾದ್ರೆ ಅಲ್ಲಿ ಆ ಕಡೆ ಲೆಟರ್ ಪದ ಎಲ್ಲ ಕಾಣಲ್ಲ. ಸೊ ಇದನ್ನ ಹಿಂಗೆ ಇಟ್ಕೊಂಡ್ರೆ ಅವಾಗ ನೀಟಾಗಿ ಕಾಣುತ್ತೆ ಎಲ್ಲ. ಸೊ ಆ ಥರದ್ದು ಒಂದು ಡಿಸೈನ್ ಮಾಡಿದ್ದಾರೆ. ಆಮೇಲೆ ಕತ್ರಿ ಕೂಡ ಅಷ್ಟೇ. ತುಂಬ ಜನ ಇವಾಗ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀವಲ್ಲ ಎಡಗೈದ ಬಗ್ಗೆ, ಅಲ್ಲಿ ಎಲ್ಲರಿಗೂ ಕಮೆಂಟು, ನನಗೆ ಕತ್ರಿ ತುಂಬ ವರ್ಷ ನಾನು ಒದ್ದಾಡಿದ್ದೀನಿ ಅಂತ. ಒಬ್ಬ ಯಾರೋ ಡಾಕ್ಟರ್ ಸರ್ಜನ್ ಮೆಡಿಕಲ್ ಫೀಲ್ಡಲ್ಲಿ ಆತ ಒಬ್ಬ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಅಂದರೆ ನಂಗೆ ಸರ್ಜರಿ ಮಾಡಬೇಕಾದ್ರೂ ನನಗೆ ಕತ್ರಿ ಬಳಸೋದಕ್ಕೆ ಆಗಲ್ಲ, ಯಾಕೆಂದರೆ ಇದೆಲ್ಲ ಡಿಸೈನ್ ಆಗಿರೋದು ಬೇರೆದಕ್ಕೆ ಅಂತ. ಸೊ ಆ ಥರ ಒಂದಷ್ಟು ಪ್ರಾಡಕ್ಟ್ಗಳ ಬಗ್ಗೆ ನಮಗೂ ಗೊತ್ತಾಯಿತು, ನನಗೂ ಗೊತ್ತಿರಲಿಲ್ಲ ಈ ಥರದ್ದೆಲ್ಲ ಇದೆ ಅಂತ. ಆಮೇಲೆ ನೀವು ನೋಡಿದ್ದೀರಾ ಅಂದರೆ ಸ್ಕೂಲಲ್ಲಿ ಬೆಂಚ್ ಇರುತ್ತೆ, ಈ ಥರದ್ದು ಹಿಂಗೆ ಒಂದು ಫೋಲ್ಡ್ ಆಗುತ್ತೆ, ಅದ್ರ ಮೇಲೆ ಬುಕ್ ಹಿಂಗೆ ಇಟ್ಕೊಂಡು ಈ ಕಡೆಯಿಂದ ಹಿಂಗೆ ಬರಿತೀರಾ. ಹೌದು, ಅದು ಲೆಫ್ಟ್ ಹ್ಯಾಂಡರ್ಸಿಗೆ ಆಗದೇ ಇಲ್ಲ, ಅವ್ರು ಹಿಂಗೆಲ್ಲ ಕೂತ್ಕೊಂಡು ಬರಿಬೇಕು. ಸೊ ಈ ಥರದ್ದು ವಿಷಯಗಳನ್ನೆಲ್ಲ ಒಂದು ಲೈಟಾಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ನಮ್ಮ ಸಮಾಜ ಲೆಫ್ಟ್ ಹ್ಯಾಂಡ್ ಅಂತಂದ್ರೆ ಅಯ್ಯೋ ಬೇರೆ ಗ್ರಹದ ಜೀವಿ ಅನ್ನೋ ತರನೇ ಟ್ರೀಟ್ ಮಾಡ್ತಾರೆ. ಅವ್ರಿಗೆ ಏನೇನೋ ಕರೆಯೋದು, ಲೊಡ್ಡೆ, ಆಮೇಲೆ ಲೊಡ್ಡೇಶ್, ಈ ಥರದ್ದೇ ಏನೇನೋ ಅಡ್ಡೆಸರು ಕರೆಯೋದು, ನೀನು ತಿನ್ನೋದು ಅದು ಎರಡೇ ಒಂದೇ ಕೈಲ ಅಂತೆಲ್ಲ ಕೇಳೋದು. ಈ ಥರದ್ದು ಒಂದಷ್ಟು ತುಂಬ ಅಂದರೆ ನಾವೇ ಮಾಡಿದ್ದೀವಿ ಸ್ಕೂಲಲ್ಲಿದ್ದಾಗ ಬೇರೆಯವರಿಗೆ. ಸೊ ಹಾಗಾಗಿ ಅವ್ರು ತುಂಬ ಅನುಭವಿಸಿರ್ತಾರೆ ಚೈಲ್ಡ್ಹುಡ್ಡಲ್ಲಿ. ನಾನು ಒಂದು ಕಡೆ ಓದಿರೋ ಪ್ರಕಾರ ಲೆಫ್ಟ್ ಹ್ಯಾಂಡ್ ಇರೋರು ತುಂಬ ಬುದ್ಧಿವಂತರಂತೆ. ಹೌದು. ಇದ್ರ ಬಗ್ಗೆ ಮತ್ತು ಜೊತೆಗೆ ಜ್ಯೋತಿಷದಲ್ಲೂ ಕೂಡ, ಅಂದರೆ ಈಗ ಧಾರ್ಮಿಕ ಕೆಲವರು ಹೇಳ್ತಾರೆ ಎಡಗೈ ಅಂತ, ಬಟ್ ಜ್ಯೋತಿಷದಲ್ಲೂ ಕೂಡ ಇದ್ರ ಬಗ್ಗೆ ನೆಗೆಟಿವ್ ಇಲ್ಲ ಅಂತ ಕೇಳಿದ್ದೀನಿ ನಾನು. ಅದೇ ನಂಗೆ ಧಾರ್ಮಿಕದ ಬಗ್ಗೆ ಗೊತ್ತಿಲ್ಲ, ಬಟ್ ನೀವು ಹೇಳಿದಾಗೆ ಇದರಲ್ಲಿ ಲೈಕ್ ಬಿಲ್ ಗೇಟ್ಸ್ ಇರ್ಬೋದು, ಮಾರ್ಕ್ ಝಕರ್ಬರ್ಗ್ ಫೇಸ್ಬುಕ್ ಕಂಡುಹಿಡಿದವನು, ಆಮೇಲೆ ಆಲ್ಬರ್ಟ್ ಐನ್ಸ್ಟೈನ್, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ತುಂಬ ಬುದ್ಧಿಜೀವಿಗಳು ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಅಂದರೆ ಹಿಟ್ಲರ್ ಥರ ವ್ಯಕ್ತಿನೂ ಲೆಫ್ಟ್ ಹ್ಯಾಂಡರ್ಸ್, ಅಮಿತಾಬ್ ಬಚ್ಚನ್, ಸಚಿನ್ ತೆಂಡೂಲ್ಕರ್, ಇವರೆಲ್ಲ ಲೆಫ್ಟಿ. ವಿಷ್ಣು ಸರ್ ಎಲ್ಲರೂ ಲೆಫ್ಟಿ. ಬಟ್ ಅದೇ ಥರ ಒಂದಷ್ಟು ಜನ ಕ್ರಿಮಿನಲ್ಗಳು ಲೆಫ್ಟಿ ಇದ್ದಾರೆ. ಅದು ಯಾರೋ ಒಬ್ಬ ಸೀರಿಯಲ್ ಕಿಲ್ಲರು, ಅವನು ಲೆಫ್ಟಿ ಅಂತೆ. ಸೊ ಅವ್ರಿಗೆ ಒಂದು ಎಕ್ಸ್ಟ್ರೀಮ್ ಇಂಟೆಲಿಜೆನ್ಸ್ ಇದೆ ಅನ್ನೋದು ಇದರಿಂದ ಈ ಒಂದಂದರೆ ರಿಸರ್ಚಿಂದ ಕಂಡುಹಿಡಿದಿದ್ದಾರೆ. ಸರ್, ಈ ಸಿನಿಮಾದಲ್ಲಿ ಭಾಗವಾಗ್ತಾ, ಈ ಸಿನಿಮಾ ಶೂಟಿಂಗಲ್ಲಿ ಭಾಗವಾಗ್ತಾ ನಿಮ್ಗೆ ಒಂದಷ್ಟು ವಿಷಯಗಳೆಲ್ಲ ಗೊತ್ತಾಗ್ತಿರುತ್ತೆ. ಈಗ ಎಡಗೈ ಬಗ್ಗೆ ಈ ಥರದ್ದೆಲ್ಲ ಏನು ಅನ್ನಿಸ್ತು ಅಂತ? ಅಂದರೆ ಈ ಸಿನಿಮಾಗೆ ಬಂದಮೇಲೆ ನಿಮ್ಗೆ ಒಂದಷ್ಟು ವಿಷಯಗಳು ಗೊತ್ತಿರುತ್ತೆ. ಕರೆಕ್ಟ್. ಇಲ್ಲ, ನನಗೆ ಇದ್ರದ್ದು ಆ ಸಬ್ಜೆಕ್ಟ್ ನಾನು ಕೇಳಿದಾಗಲೇ ನನಗೆ ಅದು ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದರೆ, ನೀವು ಹಾಲಿವುಡ್ಡಲ್ಲಿ ತೊಗೊಳ್ಳಿ, ಕೊರಿಯನ್ ಸಿನಿಮಾ ಎಲ್ಲಾದರೂ ಪ್ರಪಂಚದಲ್ಲಿ ತೊಗೊಳ್ಳಿ, ಯಾರು ಎಡಗೈ ಬಗ್ಗೆ ಒಂದು ಸಿನಿಮಾನ ಮಾಡಿಲ್ಲ, ಅಂದರೆ ಆ ಒಂದು ಸಬ್ಜೆಕ್ಟನ್ನು ಟಚ್ಚೇ ಮಾಡಿಲ್ಲ. ಆಮೇಲೆ ಜೊತೆಗೆ ಅದು ಇಂಟ್ರೆಸ್ಟಿಂಗ್ ಆಗೂ ಕೂಡ ಇದೆ. ನಾನು ಹೇಳಿದಾಗೆ ಸಾಕಷ್ಟು ವಿಷಯ ಎಲ್ಲ ರೈಟ್ ಹ್ಯಾಂಡರ್ಸಿಗೆ ಈ ಪ್ರಪಂಚ ಡಿಸೈನ್ ಆಗಿರೋದ್ರಿಂದ ಒಂದಷ್ಟು ಅನಾಹುತಗಳಾಗುತ್ತೆ. ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ಆ ಲೆಫ್ಟ್ ಹ್ಯಾಂಡರ್ಸು ವರ್ಷದಲ್ಲಿ 2000ಕ್ಕಿಂತ ಹೆಚ್ಚು ಅನಾಹುತ ಆಗುತ್ತೆ. ಯಾಕೆಂದರೆ ಅವರು ಲೆಫ್ಟಿ ಅಂತ.
ಇದು ಅದು ಪ್ರೂವ್ ಆಗಿರೋದು. ಸೊ ಆ ಸಬ್ಜೆಕ್ಟ್ ಮೇಲೆ ಯಾರೂ ಮೂವಿ ಮಾಡಿರಲಿಲ್ಲ. ಅದ್ರ ಮೇಲೆ ನಾನು ಈ ಮೂವಿ ಮಾಡಿದ್ದೆ, ನನಗೆ ಒಂಥರ ತುಂಬ ಖುಷಿ ಆಯಿತು. ಜೊತೆಗೆ ನೀವು ಹೇಳಿದಾಗೆ ಅದು ಸಾಕಷ್ಟು ವಿಷಯ ಇವ್ರ ಬಗ್ಗೆ ತಿಳ್ಕೊಂಡೆ ನಾನು. ಲೆಫ್ಟೀಸ್ ಅವ್ರದ್ದು ಅದು ಏನಾಗುತ್ತೆ ಅಂದರೆ ತುಂಬ ಟೆಕ್ನಿಕಲಾಗಿ ಹೇಳಬೇಕಂದ್ರೆ ಮದರ್ ವೂಂಬಲ್ಲಿದ್ದಾಗಲೇ ಅವರು ಯಾವುದೋ ಒಂದು ಸೈಡ್ ಇದ್ದಕ್ಕೆ ಆ ರೈಟ್ ಬ್ರೈನು ಆ್ಯಕ್ಟಿವೇಟ್ ಆಗುತ್ತೆ. ರೈಟ್ ಬ್ರೈನ್ ಕಂಟ್ರೋಲ್ಸ್ ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಬ್ರೈನ್ ಕಂಟ್ರೋಲ್ಸ್ ರೈಟ್ ಹ್ಯಾಂಡ್. ಸೊ ಆ ಥರ ಆಗದಂತೆ ಅದು. ಓಕೆ ಓಕೆ. ಈಗ ನೀವು ಇಂಡಸ್ಟ್ರಿಗೆ ಬಂದಿದ್ದೀರಾ ಅಂದರೆ ಇಲ್ಲಿ ತುಂಬ ತಾಳ್ಮೆ ಮುಖ್ಯ. ಈಗ ಸಿನಿಮಾ ಒಪ್ಕೊಳ್ತೀರಾ, ಆ ಸಿನಿಮಾ ರಿಲೀಸ್ ಆಗೋವರೆಗೂ ತುಂಬ ಶ್ರಮ ಇರುತ್ತೆ. ಕೆಲವೊಮ್ಮೆ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಈ ಜರ್ನಿ ಹೇಗೆ ಅನ್ನಿಸ್ತು ನಿಮಗೆ? ಈಗ ಮೊದಲ ಸಿನಿಮಾ ಈ ಜರ್ನಿನೇ ಒಂದು ರೋಲರ್ ಕೋಸ್ಟರ್ ರೈಡ್ ಥರ ಇದೆ ನನಗೆ. ಬಟ್ ಇಟ್ಸ್ ಬಿನ್ ರಿವಾರ್ಡಿಂಗ್, ಎಂಟೈರ್ಲಿ ರಿವಾರ್ಡಿಂಗ್. ಈ ಚಿತ್ರ ಒಂದು ದೊಡ್ಡ ಮೂಮೆಂಟ್ ನನ್ನ ಜೀವನದಲ್ಲಿ. ಈ ಚಿತ್ರ ಸಿಕ್ಕಾದ್ಮೇಲೆ ಹಲವಾರು ಬೇರೆ ಪ್ರಾಜೆಕ್ಟ್ಸ್ಗಳು, ಚಿಕ್ಕ ಪುಟ್ಟ ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಬಂದಿದ್ದೀನಿ. ಆ್ಯಂಡ್ ಇಟ್ಸ್ ಬಿನ್ ಗುಡ್. ಒಳ್ಳೆ ಎಕ್ಸ್ಪೀರಿಯನ್ಸೇ ಇರೋದು ನನಗೆ ಇಲ್ಲಿವರೆಗೂ. ಅಂದರೆ ಏನಾಗುತ್ತೆ, ನೀವು ಹೊಸದಾಗಿ ಸಿನಿಮಾ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳೆ ನೆರೆಹೊರೆಯವರು ಅಥವಾ ನಿಮ್ಗೆ ಗೊತ್ತಿರೋರು ಕೇಳ್ತಾರೆ ಸಿನಿಮಾ ಯಾವಾಗ ರಿಲೀಸ್ ಅಂತ ಕೇಳ್ಬೋದು. ಬಟ್ ಆ ಸಿನಿಮಾ ಕೆಲಸ ಪ್ರೊಸೆಸ್ ಅವ್ರಿಗೆ ಗೊತ್ತಿರಲ್ಲ. ಏನಾಗ್ತಿರುತ್ತೆ ಸಿನಿಮಾದಲ್ಲಿ, ಏನು ಸವಾಲುಗಳಿವೆ ಅವೆಲ್ಲ ಗೊತ್ತಿರಲ್ಲ. ಎಸ್ ಚಾಲೆಂಜಸ್ ಏನಿದೆ ಮೂವಿ ಮೇಕಿಂಗಲ್ಲಿ ಅವೆಲ್ಲ ಏನೂ ಗೊತ್ತಿರಲ್ಲ ಖಂಡಿತ ಅವ್ರಿಗೆ. ಬಟ್ ನಾವು ಅದೇ ಹೋಪಲ್ಲಿ ಇರ್ತೀವಲ್ಲ, ಆದಷ್ಟು ಬೇಗ ರಿಲೀಸ್ ಆಗುತ್ತೆ, ಅದು ರೈಟ್ ಟೈಮಿಂಗಲ್ಲಿ ರಿಲೀಸ್ ಆಗಬೇಕು. ಏನೇ ಇದ್ರೂ ನಮ್ಮ ಜೀವನದಲ್ಲಿ ದ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಐ ಬಿಲೀವ್ ದ್ಯಾಟ್. ಸೊ ಇವಾಗ ಟೈಮ್ ಬಂದಿದೆ ನಮಗೆ, ಆ್ಯಂಡ್ ಐ ಬಿಲೀವ್ ಇಟ್ಸ್ ದ ರೈಟ್ ಟೈಮ್. ಓಕೆ ಸರ್, ಈ ಸಿನಿಮಾದಲ್ಲಿ ಇನ್ನೇನು ವಿಶೇಷತೆ ಇದೆ? ಈ ಸಿನಿಮಾದಲ್ಲಿ ಅಂದರೆ ನಮ್ಮದು ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಅಭಿಮನ್ಯು ಅಂತ ಸಾಕಷ್ಟು ಸಿನಿಮಾಗಳಂದರೆ ಮಲಯಾಳಮಲ್ಲೆಲ್ಲ ತುಂಬ ಕೆಲಸ ಮಾಡಿದ್ದಾರೆ ಮನುಷ್ಯ. ಅವರ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಅಂದರೆ ಇದು ನಮ್ಮ ಶೂಟ್ ಮಾಡಿದ್ದು ಅದೇ, ಈ ಸಿನಿಮಾ ವಿಭಿನ್ನವಾಗಿರೋದಕ್ಕೆ ನಾವು ಎಲ್ಲ ಥರದಲ್ಲೂ ವಿಭಿನ್ನವಾಗೇ ಟ್ರೈ ಮಾಡಿದ್ದೀವಿ. ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು ಅಥವಾ ಮ್ಯೂಸಿಕ್ ಇರ್ಬೋದು, ಎಲ್ಲದೂ ವಿಭಿನ್ನವಾಗೇ ಟ್ರೈ ಮಾಡಿದ್ದೀವಿ. ಸೊ ಈ ಥರದ್ದೆಲ್ಲ ಒಂದಷ್ಟು ವಿಶೇಷತೆಗಳಿದೆ ಈ ಸಿನಿಮಾದಲ್ಲಿ. ಅದು ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ನೀವು ಈ ಸಿನಿಮಾಕ್ಕೆ ಸಂಭಾವನೆ ತಗೊಂಡಿಲ್ಲ ಅಂತ ಕೇಳ್ಪಟ್ಟೆ. ಅದೇ ನಮ್ಮ ಪ್ರೊಡ್ಯೂಸರ್ ಬ್ಯಾಕ್ಔಟ್ ಆದರು, ಆಮೇಲೆ ನಮ್ಮ ಡೈರೆಕ್ಟ್ರದ್ದು ಉತ್ಸಾಹ ಉದ್ದೇಶ ಎಲ್ಲ ಸರಿಯಾಗಿತ್ತು. ಸೊ ಆ ಟೈಮಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡದಿದ್ದರೆ ಆ ಪ್ರಾಜೆಕ್ಟ್ ನಿಂತು ಹೋಗ್ತಾ ಇತ್ತು. ಸೊ ನಾನು ಹೇಳಿದೆ, ಈ ಸಿನಿಮಾ ನನಗೆ ಆ ಕತೆ ಎಷ್ಟಿಷ್ಟ ಆಗಿದೆ ಅಂದರೆ, ನಾನು ನಿಮ್ಗೇನು ಕೊಡೋಕ್ಕಾಗದೆ ಇದ್ದರೆ ಸಿನಿಮಾ ರಿಲೀಸ್ ಆದಮೇಲೆ ನೀವು ದುಡ್ಡು ಮಾಡಿದ್ರೆ ಕೊಡಿ, ಪರವಾಗಿಲ್ಲ. ಈಗಂತೂ ನನಗೇನು ಬೇಡ, ನೀವು ಸಿನಿಮಾ ಮಾಡೋಣ, ಎಲ್ಲಿಂದನಾದ್ರೂ ದುಡ್ಡು ತೊಗೊಂಬನ್ನಿ. ಅಂದರೆ ನಮಗೆ ಡೈಲಿ ಶೂಟಿಂಗಿಗೆ ಏನು ಬೇಕಲ್ಲ ದುಡ್ಡನ್ನು ನೀವು ಅರೇಂಜ್ ಮಾಡಿ ಅಂತ ಹೇಳಿದೆ. ಅವ್ರು ಅರೇಂಜ್ ಮಾಡಿದ್ರು. ಹಾಗೆ ನಾವು ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ವಿ. ಓಕೆ ಸರ್, ನಾನು ನೋಡಿದ ಹಾಗೆ ಒಂದರಿಂದ ಒಂದು ಸಿನಿಮಾ ಮಾಡ್ತಿದ್ದೀರಾ, ಆ ಸಿನಿಮಾ ಕಥೆಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮ ಮೋಟೋ ಏನು ಅಂದರೆ ಕತೆ ಆಯ್ಕೆ? ಅಲ್ಲ, ಅದೇ ಚೆನ್ನಾಗಿರುತ್ತೆ. ನನಗೇನಂದರೆ ನನ್ನ ಉದ್ದೇಶ ಹೊಸಬ್ರ ಜೊತೆ ವರ್ಕ್ ಮಾಡೋದು. ನನಗೆ ಅಂದರೆ ಅವರಿಗೆ ತುಂಬ ಹಸಿವಿರುತ್ತೆ, ಆಮೇಲೆ ಆಸಕ್ತಿ ತುಂಬ ಇರುತ್ತೆ. ಸೊ ಅಂಥವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳು ಹೊಸಬ್ರ ಜೊತೆ ನಾನು ಮಾಡಿದ್ದೀನಿ. ಬಟ್ ಅದು ಪ್ರತಿ ಸತಿನೂ ಅದು ಕರೆಕ್ಟ್ ಆಗಿದೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ಸಾಕಷ್ಟು ಸಿನಿಮಾಗಳು ಓಡಿಲ್ಲ, ಕೆಲವುದೆಲ್ಲ ಓಡಿದೆ, ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಬಟ್ ಈ ಸಿನಿಮಾ ಅಂತೂ ನನಗೆ ಖಂಡಿತ ಒಂದು ಭರವಸೆ ಇದೆ. ಒಂದು ಒಳ್ಳೆ ಸಿನಿಮಾ ಆಗಿ ಮೂಡಿ ಬಂದಿದೆ ಜನಕ್ಕೆ. ಅಂದರೆ ನಾನು ಹೇಳಿದಾಗೆ ಥಿಯೇಟ್ರಿಗೆ ಹೋಗಿ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾವತ್ತಾರು ಅದು ಸಿನಿಮಾನ ನೋಡಿದಾಗ ಒಂದು ಒಳ್ಳೆ ಸಿನಿಮಾ ಅಂತ ಮಾತಾಡ್ತಾರೆ, ಅಷ್ಟು ಭರವಸೆ ಇದೆ. ಈಗ ಸಿನಿಮಾ ಮಾಡ್ತಿದ್ದೀರಾ, ನೀವು ಹೇಳಿದ್ರಿ ಸೋಲು ಗೆಲುವು ಇರುವಂಥದ್ದು. ಏನು ಅರ್ಥ ಆಗಿದೆ ಸರ್ ಇಷ್ಟು ವರ್ಷದ ಜರ್ನಿಯಲ್ಲಿ ನಿಮಗೆ ಸಿನಿಮಾ ಅಂತ ಬಂದಾಗ? ಸಿನಿಮಾ ಅಂತ ಬಂದಾಗ ಅಂದರೆ ಶ್ರಮ ಹಾಕಬೇಕು, ನಾವು ಶ್ರಮ ಪಡೋದು ಒಂದೇ, ಇನ್ನು ಉಳಿದಿದ್ದೆಲ್ಲ ಆಡಿಯನ್ಸಿಗೆ ಬಿಟ್ಟಿದ್ದು, ಭಗವಂತಂಗೆ ಬಿಟ್ಟಿದ್ದು. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಗೆದ್ದಾಗಲೂ ಏನು ಎದೆ ಎಲ್ಲ ಬಡ್ಕೊಂಡು ಓಡಾಡಿಲ್ಲ, ಸೋತಾಗ ಕುಗ್ಗಿಲ್ಲ. ಸೊ ಹಾಗಾಗಿ ನನ್ನ ಜರ್ನಿ ತುಂಬಾ ಚೆನ್ನಾಗಿದೆ ಈ ಇಂಡಸ್ಟ್ರಿಲಿ. ಹಾಗೆ ಇರುತ್ತೆ, ಹಾಗೆ ಇರಬೇಕು ಅಂತ ಆಶಿಸ್ತೀವಿ ಸರ್. ಈಗ ಸಿನಿಮಾ ಮಾಡ್ತೀರಾ, ಸಿನಿಮಾ ಕೆಲಸಗಳಲ್ಲಿ ಭಾಗಿಯಾಗ್ತೀರಾ, ಆಮೇಲೆ ನೀವು ನಿಮ್ಮ ಒಂದು ಲೋಕಕ್ಕೆ ಹೊರಟೋಗ್ಬಿಡ್ತೀರಾ. ಜಾಸ್ತಿ ಅಷ್ಟೊಂದು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳಲ್ಲ, ಯಾಕೆ ಅಂತ? ಕಾಣಿಸ್ಕೊಳ್ಳಲ್ಲ, ಇಲ್ಲ, ನಾನು ಇವೆಂಟ್ಸ್ ಅದು ಇದೆಲ್ಲ ಕರೆದಾಗ ಹೋಗ್ತೀನಿ ನಾನು. ಬಟ್ ಆದರೂ ಅಷ್ಟು ಅಂದ್ರೆ ಸೈಕ್ಲಿಂಗು ಇದ್ರಲ್ಲೇ ಜಾಸ್ತಿ ನಂದು ಬೇರೆ ಒಂದು ಅಡ್ವೆಂಚರ್ ಲೈಫ್ ಇದೆ. ಅದನ್ನು ನಾನು ಅದರಲ್ಲಿ ಹೆಚ್ಚಿನ ಸಮಯ ಕಳಿತೀನಿ. ಸಿನಿಮಾ ಇದ್ದಾಗ ಸಿನಿಮಾ ಮಾಡ್ತೀನಿ, ಆಮೇಲೆ ಎಲ್ಲ ಕಡೆ ಕಾಣಿಸ್ಕೊತೀನಿ. ಸರ್, ಈ ಸಿನಿಮಾದಲ್ಲಿ ರಾಧಿಕಾ ನಾರಾಯಣ್ ಅವರು ಮತ್ತು ನಿರೂಪ್ ಭಂಡಾರಿ ಅವರು
ಗೆಸ್ಟ್ ರೋಲ್ ಮಾಡ್ತಿರುವಂಥದ್ದು. ಈ ಹಿಂದೆ ರಂಗಿತರಂಗ ಅಂತ ಒಂದು ಸಖತ್ತಾಗಿರೋ ಸಿನಿಮಾ ಕೊಟ್ಟರು. ಅವರ ಪಾತ್ರಗಳು ಹೇಗಿದೆ? ಥ್ಯಾಂಕ್ಸ್ ಟು ಅದೇ ನಿರೂಪ್ ಭಂಡಾರಿ ಅವರಿಗೆ, ಆಮೇಲೆ ರಾಧಿಕಾರಾ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದು ವಿಶೇಷವಾದ ಪಾತ್ರ ಯೂಶ್ವಲಿ ಮಾಡಲ್ಲ, ಅಂದರೆ ಕಮ್ಮಿ ದಿನಗಳೇನಾರು ಇದ್ದರೆ ಯಾರು ಆ್ಯಕ್ಟ್ರು ಆ ಥರ ಕ್ಯಾಲಿಬರ್ ಇರೋ ಆ್ಯಕ್ಟ್ರುಗಳು ಮಾಡಲ್ಲ. ಬಟ್ ಅವರಿಬ್ಬರು ಈ ಕತೆ ಕೇಳಿ ಇಷ್ಟ ಆಗಿ ಇಬ್ಬರು ಕೂಡ ಬಂದು ನಮ್ಮ ಸಿನಿಮಾಗೆ ಒಂದು ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ತುಂಬ ಚೆನ್ನಾಗಿದೆ, ಅವರಿಬ್ಬರು ಪಾತ್ರನೂ ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ಇನ್ನೂ ಯಾರ್ಯಾರು ಇದ್ದಾರೆ ಸರ್? ನಿಧಿ ಸುಬ್ಬಯ್ಯ ಇದ್ದಾರೆ, ಆಮೇಲೆ ಒಂದಷ್ಟು ಸಪೋರ್ಟಿಂಗ್ ಆರ್ಟಿಸ್ಟು ಒಂದಷ್ಟು ಜನ ಬರ್ತಾರೆ. ಬಹುಶಃ ಅವರು ಇನ್ನೂ ಹೊಸಬ್ರು, ನೀವು ನೋಡಿರ್ಲಿಕ್ಕಿಲ್ಲ. ಬಟ್ ಮೇಯ್ನಾಗಿ ಪಾತ್ರಗಳು ಬರೋದು ಧನು, ನಾನು, ನಿಧಿ, ನಿರೂಪ್, ಆಮೇಲೆ ರಾಧಿಕಾ. ಓಕೆ, ಎಷ್ಟು ದಿನಗಳ ಕಾಲ ಸಿನಿಮಾ ಶೂಟಿಂಗ್ ಆಯಿತು? ಎಲ್ಲೆಲ್ಲಾಯಿತು? ಈ ಸಿನಿಮಾ ನಾವು ಒಂದು 35 ದಿವಸ ಶೂಟ್ ಮಾಡಿದ್ವಿ. ಅದೇ ಒಂದು 70% ಈ ಸಿನಿಮಾ ನಡೆಯೋದು ಒಂದು 2 ಅಪಾರ್ಟ್ಮೆಂಟ್ನಲ್ಲಿ, ಒಂದು 3 BHK ಅಪಾರ್ಟ್ಮೆಂಟ್ ಅಂತ ಅಂದ್ಕೊಳ್ಳಿ. ಆ ಥರ 2 ಅಪಾರ್ಟ್ಮೆಂಟಲ್ಲಿ ನಡೆಯೋವಂಥ ಒಂದು ಕಥೆ. ಇನ್ನೊಂದು 30% ಅಲ್ಲಿ ಇಲ್ಲಿ ಬೇರೆ ಕಡೆ ಶೂಟ್ ಮಾಡಿದ್ದೀವಿ, ಬಟ್ ಎಲ್ಲ ಬೆಂಗಳೂರಲ್ಲೇ. ಈ ಸಿನಿಮಾದಿಂದ ನೀವು ಏನು ನಿರೀಕ್ಷೆ ಮಾಡ್ತಿದ್ದೀರಾ ವೈಯಕ್ತಿಕವಾಗಿ? ಇದು ನನ್ನ ಡೆಬ್ಯೂ ಪ್ರಾಜೆಕ್ಟ್. ಸೊ ಈ ಪ್ರಾಜೆಕ್ಟ್ ಮುಖಾಂತರ ಮೊದಲೇದಾಗಿ ಇಲ್ಲಿವರೆಗೂ ಯಾರು ನೋಡಿದಾರೋ ಐ ಆಮ್ ಗ್ರೇಟ್ಫುಲ್. ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ ಅವ್ರಿಗೆ, ಹಾಗೆ ಜನಗಳಿಗೂ ಇಷ್ಟ ಆಗಿ ಆ್ಯಂಡ್ ಇನ್ನೂ ಚೆನ್ನಾಗಿರೋ ಅವಕಾಶಗಳು ಬರಲಿ ಅಂತ ಐ ಆಮ್ ಹೋಪಿಂಗ್. ಓಕೆ, ರಂಗಭೂಮಿ ಕಲಾವಿದೆ ಅಂತ ಹೇಳ್ಕೊಂಡ್ರಿ, ಇನ್ನೂ ಜಾಸ್ತಿ ಮಾಹಿತಿ ಕೊಡ್ಬೋದಾ ವೀಕ್ಷಕರಿಗೆ? ನಿಮ್ಮ ಪರಿಚಯ ಮಾಡಿಕೊಡ್ಬೋದಾ? ಖಂಡಿತ. ನನ್ನ ಆ್ಯಕ್ಟಿಂಗ್ ಜರ್ನಿ ಶುರುವಾಗಿದ್ದು ನನ್ನ ಕಾಲೇಜಲ್ಲಿ, ನಾನು ಓದಿರೋದು ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ. ಅಲ್ಲಿನ ಥಿಯೇಟರ್ ಗ್ರೂಪಲ್ಲಿ ಸೇರಿಕೊಂಡಾಗೆ ನನಗೆ ಗೊತ್ತಾಗಿದ್ದು ಇದರಲ್ಲಿ ನನಗೆ ಒಂದು ಇಂಟ್ರೆಸ್ಟ್, ಟ್ಯಾಲೆಂಟ್ ಇದೆ ಅಂತ. ಆ್ಯಂಡ್ ಅದ್ರ ಮುಖಾಂತರ ಹಲವಾರು ತಂಡಗಳಲ್ಲಿ ಬೆಂಗಳೂರಲ್ಲಿರೋ ಕನ್ನಡ ತಂಡ, ಇಂಗ್ಲೀಷ್, ಹಿಂದಿಯಲ್ಲೂ ಕೂಡ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಮಾಡ್ತಾ ಮಾಡ್ತಾ ಸಿನಿಮಾ ಇಂಡಸ್ಟ್ರಿ ಕೂಡ ಎಂಟರ್ ಆದೆ. ಕೆಲವು ಶಾರ್ಟ್ ಫಿಲ್ಮ್ಸ್ಗಳು ಮಾಡಿದೆ. ಆಮೇಲೆ ಅದ್ರ ಮುಖಾಂತರ ಹಾಗೆ ಫೀಚರ್ ಫಿಲ್ಮ್ ಪ್ರಾಜೆಕ್ಟ್ ಕೂಡ ಸಿಕ್ಕಿದೆ. ಸೊ ಸ್ಟೆಪ್ ಬೈ ಸ್ಟೆಪ್ ಗೆಟಿಂಗ್ ಕ್ಲೋಸರ್ ಟು ದ ಬಿಗ್ ಡೇ. ಬಿಗ್ ಡ್ರೀಮ್ ಇರೋದು ಅಫ್ಕೋರ್ಸ್ ನನ್ನನ್ನು ಬಿಗ್ ಸ್ಕ್ರೀನ್ಸಲ್ಲಿ ನೋಡೋದು. ಆ್ಯಂಡ್ ಇಟ್ಸ್ ಕಮಿಂಗ್ ವೆರಿ ಸೂನ್, June 13th. ವೆರಿ ಎಕ್ಸೈಟೆಡ್. ಸರ್, ಸಿನಿಮಾ ಮಾಡೋದೇ ಒಂದು ಕಡೆ ಆದರೆ ಸಿನಿಮಾ ಪ್ರಚಾರ ಮಾಡೋದೇ ಇನ್ನೊಂದು ಕಡೆ ಅನ್ನೋ ಥರ ಆಗ್ಬಿಟ್ಟಿದೆ ಇವಾಗ. ಜನರಿಗೆ ನಾವು ಸಿನಿಮಾ ಮಾಡಿದ್ದೀವಿ, ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳುವಂಥದ್ದು. ಸೊ ಈ ಸಿನಿಮಾ ಪ್ರಚಾರಕ್ಕೋಸ್ಕರ ನೀವು ಒಂದಷ್ಟು ಆ್ಯಕ್ಟಿವಿಟಿಗಳನ್ನೆಲ್ಲ ಮಾಡಿದ್ದೀರಾ, ಇದೆಲ್ಲ ಹೇಗಿತ್ತು? ಅಲ್ಲ, ಅದೇ ಇವಾಗ ತುಂಬ ದಿನೇ ದಿನೇ ತುಂಬ ಕಷ್ಟ ಆಗ್ತಾ ಇದೆ ಜನರನ್ನ ರೀಚ್ ಮಾಡೋದು. ಇವಾಗ ಸೋಷಿಯಲ್ ಮೀಡಿಯಾ, ಆಮೇಲೆ ಇನ್ಸ್ಟಾಗ್ರಾಮು, ಅದು ಇದರಿಂದ ಇವಾಗ ಜನರ ಅಟೆನ್ಷನ್ ಸ್ಪ್ಯಾನು ತುಂಬ ಕಮ್ಮಿ ಆಗಿದೆ ಅಂತ. ಯಾಕಂದರೆ ನೀವು ನೋಡ್ಬೋದು, ಅವ್ರ ಮನೇಲೇ ಅವರೇ ರೀಲ್ಸ್ ಮಾಡಿಕೊಂಡು ಅವರೇ ಎಲ್ಲ ನಟರಾಗಿದ್ದಾರೆ. ನೀವು ಅವ್ರದ್ದೇನಾದ್ರು ಸ್ಕ್ರೀನು ಟೈಮಿಂಗ್ ನೋಡಿಬಿಟ್ರೆ 8ರಿಂದ 10 ಗಂಟೆ ಬರೀ ಇನ್ಸ್ಟಾಗ್ರಾಮಲ್ಲೇ ಇರ್ತಾರೆ. ಸೊ ಈ ಥರ ಎಲ್ಲರ ಮನೇಲೂ ಆಗ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಈಗ ನಾವು ರೀಚ್ ಆಗಬೇಕು ಅಂದರೆ ಏನಾದ್ರು ವಿಭಿನ್ನವಾಗಿ ಟ್ರೈ ಮಾಡಬೇಕು. ಸೊ ಅದೇ ನಾವು ಟ್ರೈ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಸಿನಿಮಾ ಕೂಡ ಆ ಥರ ಒಂದು ವಿಭಿನ್ನವಾಗಿರೋದಕ್ಕೆ ನಾವು ಅಷ್ಟೇ ಏನೇನಾಗುತ್ತೋ ಅದೆಲ್ಲ ಟ್ರೈ ಮಾಡ್ತಾಯಿದ್ದೀವಿ. ಈ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ವೀಕ್ಷಕರು ಏನು ಹೇಳ್ಬೋದು ಅಂತ ನಿಮಗೆ ಅನಿಸುತ್ತೆ ಸರ್? ಅಂದರೆ ಯಾವ ವಿಚಾರದ ಬಗ್ಗೆ ತುಂಬ ಪರ್ಟಿಕ್ಯುಲರ್ ಆಗಿ ಮಾತಾಡ್ಬೋದು? ಅಂದರೆ ಆ ಕಥೆನೇ ಒಂದು ಹೀರೋ ನಮ್ಮ ಸಿನಿಮಾದಲ್ಲಿ. ಯಾರು ನಾನು ಹೀರೋ ಅಲ್ಲ, ಇವ್ರು ಹೀರೋಯಿನ್ ಅಲ್ಲ, ಯಾರೂ ಅಲ್ಲ, ಆ ಕಥೆನೇ ಹೀರೋ. ಸೊ ಅದನ್ನು ಅವರು ಹೊಗಳಿದ್ರೆ ನಮಗೆ ಖುಷಿ ಆಗುತ್ತೆ. ನನ್ನ ಲೆಕ್ಕ ಅದನ್ನು ಜನ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಪಂಚರಂಗಿ ಸಿನಿಮಾ ನಂತರದಲ್ಲಿ ನಿಧಿ ಸುಬ್ಬಯ್ಯ ಜೊತೆ ವರ್ಕ್ ಮಾಡಿರೋದು ಹೇಗೆ ಅನ್ನಿಸ್ತು? ನಾನು ಇದು ವರ್ಕ್ ಮಾಡದೇ ಇದ್ದರೂ ನಾವು, ಅಂದರೆ ನಾನು ಹೇಳಿದಾಗೆ ಫ್ರೆಂಡ್ಸು ನಾವು ಅವಾಗವಾಗ ಮೀಟ್ ಮಾಡ್ತಾ ಇರ್ತೀವಿ. ಅವಾರ್ಡ್ ಶೋ ಅದು ಇದು ಎಲ್ಲ ನಮ್ಮ ನಡೀತಾ ಇರುತ್ತಲ್ಲ, ಅವಾಗೆಲ್ಲ ಸಿಗ್ತೀವಿ. ಬಟ್ ವರ್ಕ್ ಮಾಡಿ 14 ವರ್ಷ ಆಗಿದೆ, ಆದರೆ ನಾವು ರೆಗ್ಯುಲರ್ ಟಚ್ಚಲ್ಲೇ ಇದ್ದೀವಿ. ಬಟ್ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ನಿಧಿ. ನಾನು ಅದೇ ಹೇಳಿದೆ, ಪಂಚರಂಗಿ ಅಂದರೆ 2 ಮಾಡೋಣ ಅಂತ ಇತ್ತು ಆವಾಗ ಒಂದು ಪ್ಲ್ಯಾನು. ಆಮೇಲೆ ಅದೇನು ಟೇಕ್ ಆಫ್ ಆಗಿಲ್ಲ. ಸೊ ಹೇಳಿದೆ, 14 ವರ್ಷ ಆದಮೇಲೆ ಅಟ್ಲೀಸ್ಟ್ ಇದಾದರೂ ಮಾಡಿದ್ವಲ್ಲ ಜೊತೆಗೆ, ಖುಷಿ ಆಯಿತು ಅಂತ. ನಿಮ್ಮಿಬ್ಬರ ಕಾಂಬಿನೇಷನ್ ಹೇಗಿರುತ್ತೆ ಸರ್ ಸಿನಿಮಾದಲ್ಲಿ? ನಂದು ನಿಧಿ. ಹೌದು, ನಾವಿಬ್ಬರು ಅಂದರೆ ಒಟ್ಟಿಗೆ ವರ್ಕ್ ಮಾಡೋದು. ಅಂದರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಈ ಸಿನಿಮಾದಲ್ಲಿ, ಟಿಪಿಕಲ್ IT ಇದರಲ್ಲಿ ವರ್ಕ್ ಮಾಡೋವಂಥದ್ದು. ನಿಧಿ ನನ್ನ ಕೊಲೀಗಾಗಿರ್ತಾರೆ. ಹಾಗೆ ಸಿನಿಮಾದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಆಮೇಲೆ ಮುಂದೆ ನೀವು ಟ್ವಿಸ್ಟ್ ನೀವೇ ನೋಡಬೇಕು. ಈ ಸಿನಿಮಾ June 13ಕ್ಕೆ ರಿಲೀಸ್ ಆಗ್ತಿದೆ. ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ ಸರ್? ಅದೇ ತಯಾರಿ ಅಂದರೆ ನಾವು ನಮ್ಮ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಎಲ್ಲ ಜೋರಾಗಿ ಮಾಡ್ತಾ ಇದ್ದೀವಿ.
ಟ್ರೇಲರ್ ಲಾಂಚು ಕೂಡ ಈಗ ಸದ್ಯದಲ್ಲೇ ಆಗುತ್ತೆ. ಸೊ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಅದೇ ಇನ್ನೊಂದು ಏನಂದರೆ ಒಳ್ಳೆ ಸಿನಿಮಾಗೆ ಜನ ಬಂದೇ ಬರ್ತಾರೆ. ನಮ್ಮ ಕನ್ನಡಿಗರು ಹೇಗೆ ಅಂದರೆ ಅದು ಒಳ್ಳೆ ಸಿನಿಮಾ ಮಲಯಾಳಂ ಇರಲಿ, ತೆಲುಗು ಇರಲಿ, ತಮಿಳ್ ಇರಲಿ, ಒಳ್ಳೆ ಸಿನಿಮಾ ಅಂದರೆ ಬಂದು ನೋಡ್ತಾರೆ. ಸೊ ನಮ್ಮ ಸಿನಿಮಾನೂ ಬಂದು ನೋಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಓಕೆ, 2 ವರ್ಷದ ಹಿಂದೆನೇ ಟೀಸರ್ ರಿಲೀಸ್ ಆಗಿತ್ತು. ವೀಕ್ಷಕರು ಅಥವಾ ನಿಮಗೆ ಗೊತ್ತಿರೋರು ಏನು ಹೇಳಿದ್ರು ಈ ಸಿನಿಮಾ ನೋಡಿ? ಎಲ್ಲರೂ ಅದೇ ತುಂಬ ಡಿಫ್ರೆಂಟ್ ಆಗಿದೆ ಅಂತ, ಅಂದರೆ ಒಂದು ಕುತೂಹಲ ಮೂಡಿಸುತ್ತೆ ಈ ಟೀಸರು ಅಂತ ತುಂಬ ಜನ ಹೇಳಿದರು. ಸೊ ಅದೇ ಥರ ಸಿನಿಮಾ ಕೂಡ ಹಾಗೇ ಇದೆ. ಸೊ ನಾವು ಬರೀ ಟೀಸರೇ ಒಂದು ಅಂದರೆ ಚೆನ್ನಾಗಿರೋದು ತೋರಿಸಿ ಸಿನಿಮಾ ಡಬ್ಬಾ ಥರ ನಾವು ಏನು ಮಾಡಿಲ್ಲ. ಸಿನಿಮಾನೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹಾಗಾಗಿ ಜನ ಇಷ್ಟಪಡ್ತಾರೆ. ಓಕೆ, ಹೊಸ ನಿರ್ದೇಶಕರು ಅಂತ ಹೇಳಿದ್ರಿ, ಅವರ ಯಾವ ಗುಣ ತುಂಬ ಇಷ್ಟ ಆಯಿತು? ಕ್ರಿಯೇಟಿವಿಟಿ ಯಾವುದ್ರ ವಿಚಾರ? ಅಂದರೆ ಇವಾಗ ನಮಗೆ ಶಾಕಾಹಾರಿ ಆಮೇಲೆ ಬ್ಲಿಂಕ್ ಸಿನಿಮಾ ಮಾಡಿದ ಇಬ್ಬರು ಪ್ರೊಡ್ಯೂಸರ್ ಕೂಡ ಈ ಸಿನಿಮಾನ ನೋಡಿ ಅವರು ಈಗ ಮುಂದಾಗಿ ಬಂದು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಮೋಷನ್ನು ಅದು ಇದು ಎಲ್ಲದಕ್ಕೂ ಅವರೇ ಇವಾಗ ನಮಗೆ ಸಾಥ್ ಕೊಡ್ತಾ ಇರೋದು. ಸೊ ಅವರಿಬ್ಬರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸ್ತಾ ಇದೆ. ಅವ್ರು ಬಂದಿರಲಿಲ್ಲ ಅಂದರೆ ಬಹುಶಃ ನಮಗೆ ಇನ್ನೂ ಒಂದು ಸ್ವಲ್ಪ ಡಿಲೇ ಆಗಿರೋದು, ಇನ್ನೂ ಒಂದು ಸ್ವಲ್ಪ ಕಷ್ಟ ಆಗಿರೋದು. ಸೊ ಅವರಿಬ್ಬರು ಬಂದ ಮೇಲೆ ಇವಾಗ ಎಲ್ಲ ಸ್ಮೂತಾಗಿ ಆಗ್ತಾಯಿದೆ. ಸರ್, ನೀವು ಡೆಸ್ಟಿನಿನ ನಂಬ್ತೀರಾ? ಅಂದರೆ ಈಗ ಒಂದು 3 ವರ್ಷಗಳ ಹಿಂದೆ ಅನ್ಸುತ್ತೆ ಈ ಸಿನಿಮಾ ಕೆಲಸ ಶುರುವಾಗಿರುವಂಥದ್ದು. ಈಗ ರಿಲೀಸ್ ಆಗ್ತಿದೆ, 30 ದಿನ ಶೂಟಿಂಗು, ಬಟ್ ಇದ್ರ ಮಧ್ಯೆ ಒಂದಷ್ಟು ಸಮಸ್ಯೆಗಳು. ಸೊ ಆ ಟೈಮ್ ಬಂದಾಗಲೇ ಆ ಕೆಲಸ ಆಗೋವಂಥದ್ದು ಅಂತ ಹೇಳ್ತಾರೆ. ಅದು ನಿಜ, ಅದಕ್ಕೆಲ್ಲದಕ್ಕೂ ಟೈಮ್ ಬರಬೇಕು. ಅದನ್ನು ನಾನು ನಂಬ್ತೀನಿ. ಅಂದರೆ ನಮಗೆ ಈ ಸಿನಿಮಾ ಕೂಡ ಅಷ್ಟೇ, ನಾವು ಸ್ಟಾರ್ಟ್ ಮಾಡಿದಾಗ ಕೋವಿಡ್ ಬಂತು, ಏನೇನೋ ಬಂತು, ನಾವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಅದೇನು ಮಾಡೋದಕ್ಕಾಗಿಲ್ಲ. ಬಟ್ ಇವಾಗ ಕರೆಕ್ಟಾಗಿ ನೋಡಿ IPL ಮುಗಿತಾ ಇದೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ. ಬಟ್ ಕರೆಕ್ಟಾಗಿ IPL ಮುಗಿತಾ ಇದೆ, ನಮ್ಮ ಸಿನಿಮಾ ರೆಡಿ ಇದೆ. ಸೊ ಅದಕ್ಕೆಲ್ಲ ಕಾಲ ಕೂಡ ಬರಬೇಕು. ಓಕೆ, ನಿಮ್ಮ ಫೇವ್ರೇಟ್ ಟೀಮ್ ಯಾವುದು ಸರ್? RCB ಅಫ್ಕೋರ್ಸ್. ಯಾರು ತುಂಬ ಇಷ್ಟ? ನನಗೆ ಕೊಹ್ಲಿ ಅಫ್ಕೋರ್ಸ್ ಎಲ್ಲರಿಗೂ ಇಷ್ಟ. ಈ ವರ್ಷ ತುಂಬ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಆ್ಯಂಡ್ RCB ತಂಡ ಗೆಲ್ಲಿ ಅಂತ ನನಗೆ ಅಂದರೆ ತುಂಬ ಎಲ್ಲರೂ ಆಸೆ ಅದು ಬರೀ ಕರ್ನಾಟಕದವ್ರು ಒಂದೇ ಅಲ್ಲ, RCB ಫ್ಯಾನು ಇಂಡಿಯಾದಲ್ಲೇ ತುಂಬ ಕಡೆ ಇದ್ದಾರೆ. ಆಮೇಲೆ 18 ವರ್ಷ ಆದ್ರೂ ಕೂಡ ನಾವು ಇನ್ನೂ ಒಂದು ಸತಿನೂ ಕಪ್ ಗೆದ್ದಿಲ್ಲ. ಈ ಸತಿ ಆ ಗೆಲ್ಲೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ, ನೋಡೋಣ. RCB ಅಭಿಮಾನಿಗಳ ಒಂದು ಹರ್ಷ ಅಥವಾ ಏನು ಅವ್ರ ಸೆಲೆಬ್ರೇಷನ್ ನೋಡೋದಕ್ಕಾದ್ರೂ ಒಂದ್ಸಲ ಕಪ್ ಗೆಲ್ಬೇಕು ಅಂತ. ನಿಜ. ಅದು ಇನ್ನೊಂದೇನೋ ಅಂದರೆ ಈಗ ವಿರಾಟ್ ಕೊಹ್ಲಿ ಈಗ ರಿಟೈರ್ಡ್ ಆಗ್ಬೋದು, ಆ ಥರದ್ಗೆಲ್ಲ ನ್ಯೂಸ್ಗೆಲ್ಲ ಕೇಳಿದಾಗ, ಯಾಕೆ ಟೆಸ್ಟಿಂದ ರಿಟೈರ್ಡ್ ಆಯಿತು. ಸೊ ಇವಾಗ ಏನಂದರೆ ಕಪ್ ಒಂದ್ಸತಿ ಆದರೂ ಗೆದ್ದು ಬಿಟ್ಟು ಆಮೇಲೆ ರಿಟೈರ್ಡ್ ಆಗಲಿ ಅಂತ ನಮ್ಮೆಲ್ಲರದು ಆಸೆ. ವಿ ಹೋಪ್ RCB ಈ ಸಲ ಕಪ್ ಗೆಲ್ಲುತ್ತೆ ಅಂತ. ಅದು ಹೇಳಬಾರ್ದಾಗಿತ್ತು. ಅದು ಯಾಕೆ? ಅದೇ ಅಂತೆ ಅದು. ಅದೇನು ಹೇಳ್ತಾರಲ್ಲ, ಈ ಸಲ ಕಪ್ ನಮ್ದೇ ಅಂತ ಹೇಳಿದ್ರೇನೆ ಗೆಲ್ಲಲ್ಲ ಅಂತೆ. ಇದೆಲ್ಲ ಸುಮ್ಮನೆ ಅವರೇ ಕ್ರಿಯೇಟ್, ಅದಕ್ಕೆ ಇವಾಗ ಯಾರು ಹೇಳ್ತಾ ಇಲ್ಲ. ಅಲ್ಲ, ಅದೇನೋ ಸುಮ್ಮನೆ ಕ್ರಿಯೇಟ್ ಮಾಡಿರೋದು ಅಂತ ಅನ್ಸುತ್ತೆ. ಡೆಫಿನೆಟ್ ಆಗಿ. ಓಕೆ ಸರ್, ಈ ಸಿನಿಮಾವನ್ನ ವೀಕ್ಷಕರು ಯಾಕೆ ನೋಡಬೇಕು ಅಂತ ಕಾರಣಗಳನ್ನ ಕೊಡ್ತೀರಾ ಸರ್? ಅದೇ ಒಂದು ಒಳ್ಳೆ ಸಿನಿಮಾನ ನಾವು ಮಾಡಿದ್ದೀವಿ ಅಂದರೆ ವಿಶೇಷವಾಗಿದೆ. ಅಂದರೆ ನೀವು ಲೆಫ್ಟ್ ಹ್ಯಾಂಡರ್ಸ್ ಬಗ್ಗೆ ಒಂದು ಮೂವಿ, ನೀವು ಯಾವುದೇ ಲ್ಯಾಂಗ್ವೇಜಲ್ಲೂ ಯಾವುದೇ ಭಾಷೆಯಲ್ಲೂ ನೀವು ಈ ಥರದ್ದೊಂದು ಸಿನಿಮಾ ನೋಡಿರಲ್ಲ, ಕೇಳಿರಲ್ಲ. ಸೊ ಅದ್ರ ಮೇಲೆ ಒಂದು ವಿಶೇಷವಾಗಿ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿ ಈ ಸಿನಿಮಾನ ಮಾಡಿದ್ದೀವಿ. ಆಮೇಲೆ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಧನು. ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆಮೇಲೆ ನಿಧಿದು ಕೂಡ, ನಿರೂಪ್ ಭಂಡಾರಿ ಆ್ಯಂಡ್ ರಾಧಿಕಾ ರಾವ್ ಎಲ್ಲರೂ ಇದ್ದೀವಿ. ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ. ಸೊ ದಯವಿಟ್ಟು ಬಂದು ಥಿಯೇಟ್ರಲ್ಲೇ ಬಂದು ಈ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇಷ್ಟು ವರ್ಷ ಸಿನಿಮಾಗಳಲ್ಲಿ ರೊಮ್ಯಾಂಟಿಕ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದೀರಾ, ಒಂದು ಕಾಮಿಡಿ ಟಚ್ ಕೂಡ ಇದೆ ಒಂದೊಂದು ಪಾತ್ರಗಳಲ್ಲಿ. ನಿಮ್ಮನ್ನು ನೀವು ಯಾವ ರೀತಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ಸಿನಿಮಾದಲ್ಲಿ ನೆಕ್ಸ್ಟು? ಆ ಥರದ್ದೇನು ಆಸೆ ಇಲ್ಲ. ಇವಾಗ ಏನಂದರೆ ಒಳ್ಳೆ ಸ್ಕ್ರಿಪ್ಟ್, ನಾನು ನೋಡೋದು ಸ್ಕ್ರಿಪ್ಟ್ ಚೆನ್ನಾಗಿದೆಯಾ ಅಂತ, ನನ್ನ ಪಾತ್ರ ಹೇಗಿದೆ ಅಂತ ನೋಡಲ್ಲ ನಾನು. ಅಂದರೆ ನಾನು ಎಷ್ಟೋ ಸಿನಿಮಾಗಳಲ್ಲಿ ನಾನು ಸಪೋರ್ಟಿಂಗ್ ರೋಲ್ ಆಗಿ ನಾನು ಪಾತ್ರನ ಮಾಡಿದ್ದೀನಿ, ಯಾಕೆಂದರೆ ಅದು ಕತೆ ಚೆನ್ನಾಗಿತ್ತು ಅಂತ. ಸೊ ಹಾಗೆ ನಾನು ನೋಡೋದು. ಹಾಗಾಗಿ ನಾನು ಸ್ಕ್ರಿಪ್ಟ್ ಚೆನ್ನಾಗಿದ್ದರೆ ಯಾವ ಥರ ಪಾತ್ರ ಕೂಡ ಮಾಡ್ತೀನಿ ನಾನು. ಇತ್ತೀಚೆಗೆ ತುಂಬ ಇನ್ಸ್ಪೈರ್ ಮಾಡಿರುವಂಥದ್ದು, ಮಾಡಿದ್ರೆ ಈ ರೀತಿ ಸಿನಿಮಾ ಮಾಡಬೇಕು ಅಂತ ಅನಿಸಿರೋ ಸಿನಿಮಾ ಯಾವುದಾದ್ರೂ ಇದೆಯಾ ಸರ್? ನನಗೆ ಇದು ಮಂಜುಮಲ್ ಬಾಯ್ಸ್ ಎಲ್ಲ ಇಷ್ಟ ಆಯಿತು, ಆವೇಶಮ್ ತುಂಬ ಇಷ್ಟ ಆಯಿತು. ಆಮೇಲೆ ನಾವಿವಾಗ ಉತ್ತರಾಖಂಡ ಅಂತ ಒಂದು ಸಿನಿಮಾ ಕೂಡ ಮಾಡ್ತಾಯಿದ್ದೀವಿ. ಅದರಲ್ಲಿ ನಾನು ಪರ್ಸ್ನಲಿ ನಾನು ಧನು ಆಮೇಲೆ ಶಿವಣ್ಣ ಎಲ್ಲ ಮಾಡ್ತಾಯಿದ್ದೀವಿ. ಅದು ನನಗೆ ನಿಜ ತುಂಬ ಇಷ್ಟ ಆಗಿದೆ. ಅದು ನನ್ನ ಪಾತ್ರ ಇರ್ಬೋದು, ಆ ಕತೆ ಇರ್ಬೋದು, ತುಂಬ ಚೆನ್ನಾಗಿದೆ.
ಅದನ್ನು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ನಮ್ಮ ಕನ್ನಡದಲ್ಲಿ ನನಗೆ ಶಾಕಾಹಾರಿ ತುಂಬ ಇಷ್ಟ ಆಯಿತು, ಬ್ಲಿಂಕ್ ತುಂಬ ಇಷ್ಟ ಆಯಿತು. ಓಕೆ, ಈಗ ಉತ್ತರಾಖಂಡ ಜೊತೆಗೆ ಮತ್ತು ಇನ್ಯಾವ್ಯಾವ ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ, ಏನು ಕತೆ? ಇವಾಗ ಇನ್ನೊಂದು ನಾನು ಕಿನ್ನರ ಜೋಗಿ ಅಂತ ಒಂದು ಸಿನಿಮಾನ ಮಾಡ್ತಾ ಇದ್ದೀನಿ. ಅದು ಕೂಡ ನಮ್ಮ ಶಾಕಾಹಾರಿ ಪ್ರೊಡ್ಯೂಸರು, ನಮ್ಮ ಈ ಸಿನಿಮಾ ಪ್ರೊಡ್ಯೂಸರು ಕೂಡ ಅವರೇ, ರಾಜೇಶ್ ಕೀಳಂಬಿ ಅಂತ, ಅವ್ರ ಜೊತೆ ಈ ಸಿನಿಮಾನ ಮಾಡ್ತಾ ಇದ್ದೀನಿ. ಯಾವಾಗ ರಿಲೀಸ್ ಆಗ್ಬೋದು? ಇಲ್ಲ, ಅದಿನ್ನ ಸ್ಟಾರ್ಟೇ ಆಗಿಲ್ಲ. ಓಕೆ. ಮುಂದೆ ಉತ್ತರಾಖಂಡ ಇವಾಗ ಒಂದು 2 ಶೆಡ್ಯೂಲ್ ಆಗಿದೆ, ಅದು ಬಹುಶಃ ಈ ವರ್ಷದ ಎಂಡಲ್ಲಿ ಬರ್ಬೋದು. ಶಿವಣ್ಣ ಡೇಟ್ಸ್ ಕೊಟ್ಟಂಗೆ. ವೀಕ್ಷಕರಿಗೆ ನೀವೇನು ಹೇಳ್ತೀರಾ? ತಂಡ ಲೈಕ್ ತುಂಬ ಹಾರ್ಡ್ ವರ್ಕ್ ಮಾಡಿ ಪ್ಯಾಷನೆಟ್ ಆಗಿ ಚಿತ್ರವನ್ನು ಮಾಡಿದ್ದಾರೆ. ಆ್ಯಂಡ್ ನೀವು ಹೇಳ್ದಂಗೆ ಒಂದು 4-5 ವರ್ಷದ ಜರ್ನಿ ಇದೆ. ಬಿಹೈಂಡ್ ದ ಸ್ಕ್ರೀನ್ಸ್ ಏನು ನಡೆಯುತ್ತೆ ಅಂತ ನನಗೆ ಗೊತ್ತಾಗಿದ್ದು ಈ ಫಿಲ್ಮ್ ಮುಖಾಂತರನೇ. ಆ ಒಂದು ಹಾರ್ಡ್ ವರ್ಕ್ ಇದೆ ಅಲ್ಲ ಅದು, ಆ್ಯಂಡ್ ಆಲ್ಸೋ ಕ್ರಿಯೇಟಿವಿಟಿ. ಜನ ಕೇಳ್ತಿರೋದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಕತೆ ಕೊಡಿ ಅಂತ, ಅದನ್ನು ನಾವು ಡೆಲಿವರ್ ಮಾಡಿದ್ದೀವಿ. ಇವಾಗ ಅವ್ರು ಬಂದು ಸಪೋರ್ಟ್ ಮಾಡಬೇಕು, ನೋಡಬೇಕು, ಆ್ಯಂಡ್ ಡೆಫಿನೆಟ್ಲಿ ಇಷ್ಟಪಡ್ತಾರೆ. ವಿ ಆರ್ ಕಾನ್ಫಿಡೆಂಟ್. ಇಲ್ಲಿವರೆಗೂ ಯಾರು ನೋಡಿದಾರೋ ಆ್ಯಂಡ್ ನಮ್ಮ ಟೀಸರ್ ನೋಡಿರೋರು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ. ಟ್ರೇಲರು ಅಷ್ಟೇ ಎಕ್ಸೈಟಿಂಗ್ ಆಗಿದೆ. June 5th ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಬನ್ನಿ, ಥಿಯೇಟರ್ಗೆ ಬಂದು ನೋಡಿ, ಸಪೋರ್ಟ್ ಮಾಡಿ ಈ ಥರ ಕಂಟೆಂಟ್ನ. ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಶೇರ್ ಮಾಡಿ, ಆ್ಯಂಡ್ ಹಲವಾರು ಜನಗೆ ಹೇಳಿ, ಆ್ಯಂಡ್ ಈ ಚಿತ್ರನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಓಕೆ, ನಾನು ಟೀಸರ್ ನೋಡ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳೆಲ್ಲ ಏನು ಬಂದಿದೆ ಅಂತ. ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ತುಂಬ ಚೆನ್ನಾಗಿದೆ, ವಿಭಿನ್ನವಾಗಿದೆ, ಹೊಸ ಪ್ರಯತ್ನ, ಕನ್ನಡ ಇಂಡಸ್ಟ್ರಿಯಲ್ಲಿ ಈ ರೀತಿ ಸಿನಿಮಾಗಳು ಬರಬೇಕು ಅಂತ ಹೇಳ್ತಾ ಇದ್ರು. ಸೊ ಆದಷ್ಟು ಬೇಗ ಈ ಸಿನಿಮಾ ರಿಲೀಸ್ ಆಗ್ತಿದೆ, ಜೊತೆಗೆ ಈ ಸಿನಿಮಾಕ್ಕೆ ಒಳ್ಳೆಯ ಸಕ್ಸಸ್ ಸಿಗಲಿ ಅಂತ ನಾನು ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಸಾಕಷ್ಟು ಸಿನಿಮಾ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಕ್ಕೆ ದೊಡ್ಡ ಯಶಸ್ಸು ಸಿಗುವಂತಾಗಲಿ. ಎಸ್, ಈ ರೀತಿಯ ಕಂಟೆಂಟ್ಗಳಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವೆಬ್ಸೈಟ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಖಾತೆಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.